ಉದ್ಘಾಟನೆಯನ್ನ ನಡೆಸಲಿದ್ದಾರೆ. ಗ್ರಾಮದ ಮೊದಲ ಪ್ರಜೆ ಶ್ರೀಮತಿ ಜಯಶ್ರೀ ಚಂ ಹುನ್ನೂರ್ ಅವರ ಧರ್ಮಪತಿ ಚಂದ್ರಕಾಂತ್ ಹುನ್ನೂರ್, ಅಧ್ಯಕ್ಷರು ಗ್ರಾಮ ಪಂಚಾಯತಿ ನಿವರಗಿ. ಅವರು ಸಹಿತ ಈ ವೇದಿಕೆಯ ಮೇಲೆ ತಮ್ಮ ಸ್ಥಾನವನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ತಳವಾರ್ ಸಿಆರ್ಪಿ ನಿವರಗಿ ಹಾಗೂ ಶ್ರೀ ಸಂತೋಷ್ ಹಿಟ್ಟನಹಳ್ಳಿ ಮ್ಯಾನೇಜರ್ ಬಿಒಬಿ ನಿವರಗಿ, ಶ್ರೀ ಸಂಗಮೇಶ್ ಸೂರಾಜ್ ಇಸಿಒ ಚಡ್ಚನ್, ಶ್ರೀ ಜಿಡಿ ಬಡ್ಗೇರ್ ನಿವೃತ್ತ ಜೆ ನಿವರಗಿ, ಶ್ರೀ ಎಕೆ ಚವ್ಹಾಣ್ ಎಇ ಹೆಸ್ಕಾಂ ಚಿಕ್ಕೋಡಿ, ಶ್ರೀ ತಮ್ಮಾರೈತೇಲಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ನಿವರಗಿ, ಶ್ರೀ ಹಿರಗಣ್ಣ ವಿ ಪೂಜಾರಿ ಅಧ್ಯಕ್ಷರು ಪಿಕೆಪಿಎಸ್ ನಿವರಗಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಎಂಆರ್ ತುಪ್ಪ ಅಧ್ಯಕ್ಷ ಸಂಸ್ಥೆ ನಿವರಗಿ ಅವರು ಸಹಿತ ಈ ವೇದಿಕೆಯ ಮೇಲೆ ಅವರ ಸ್ಥಾನವನ್ನ ಅಲಂಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ನಡೆಸಿಕೊಡಲು ಕಾರಣೀಭೂತರಾದಂತ ಈ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರೋ ಶ್ರೀ ಮಹಾಲಕ್ಷ್ಮಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಪಾಲಕ ಬಂಧುಗಳು ಹಾಗೂ ನಿವರ್ಗಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿರೋ ಎಲ್ಲ ಗ್ರಾಮಸ್ಥರಿಗೂ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೇಳಿಕೊಳ್ಳುತ್ತೇನೆ. ಇರಲಿ ಪ್ರೀತಿಯ ಗಂಗೆ ಹರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ, ಪ್ರೀತಿಯ ಗಂಗೆ ಹರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ, ಪ್ರೀತಿಯ ಹುಳುಗಳು ದಾರಿ ತೋರಲಿ ಕಗ್ಗತ್ತಲೆಯ ಕಾಡಿನಲ್ಲಿ, ಪಾರಿವಾಳಗಳು ಪುಳುಕದಲ್ಲಿ ಹಾರಲಿ ಭಯವೇ ಇಲ್ಲದ ಬಾನಿನಲ್ಲಿ. ಡಾಕ್ಟರ್ ಸಿದ್ದಲಿಂಗಯ್ಯನವರ ಕವಿತೆಯನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸ ಕೊಂಡಿಯಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತದೊಂದಿಗೆ ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನ ಹಾಡಲು ಬರುತ್ತಿರುವರು ನಮ್ಮ ಶಾಲೆಯ ಶಿಕ್ಷಕರು ಬೊಮ್ಮಗುರುಗಳು. ಕರುಣಿಸಯ್ಯ ದೀನ ಬಂದೋ, ಕರುಣಿಸಯ್ಯ ದೀನ ಬಂದೋ, ಕೋಟಿ ಕೋಟಿ ಕಾಯ್ವನೇ, ಗಣನಾಥ ಸ್ಮರಿಸುವೆ ದೇವಾ, ಚಿರಮತಿಯ ಕರುಣಿಸು ಜೀಯ. ಆ ಗಣನಾಥ ಸ್ಮರಿಸುವೆ ದೇವಾ, ಚಿರಮತಿಯ ಕರುಣಿಸು ಜೀಯ. ಆದಿಪೂಜಿತ ಲೋಕವಂದಿತ, ಆದಿಪೂಜಿತ ಲೋಕವಂದಿತ, ಗೌರಿ ಶಿವಸುತ ಶ್ರೀ ಗಣನಾಥ, ಗೌರಿ ಶಿವಸುತ ಶ್ರೀ ಗಣನಾಥ, ಗಣನಾಥ ಸ್ಮರಿಸುವೆ ದೇವಾ, ಚಿರಮತಿಯ ಕರುಣಿಸು ಜೀಯ. ಆ ಚಿರಮತಿಯ ಕರುಣಿಸು ಜೀಯ. ಬೇಡುವೆ ದೇವಾ ನೀಡು ನೀ ಆಶವ, ಬೇಡುವೆ ದೇವಾ ನೀಡು ನೀ ಆಶವ, ಕೊಡು ನೀ ಅಭಯವ ಶ್ರೀ ಗಣನಾಥ, ಕೊಡು ನೀ ಅಭಯವ ಶ್ರೀ ಗಣನಾಥ, ಗಣನಾಥ ಸ್ಮರಿಸುವೆ ದೇವಾ, ಚಿರಮತಿಯ ಕರುಣಿಸು ಜೀಯ. ಆ ಚಿರಮತಿಯ ಕರುಣಿಸು ಜೀಯ. ದೀನ ಬಂಧು
ಕೋಟಿ ಕೋಟಿ ಕಾಯ್ವನೇ ಕರುಣಿಸಯ್ಯ ದೀನ ಬಂದು ಕೋಟಿ ಕೋಟಿ ಕಾಯ್ವನೇ. ಧನ್ಯವಾದಗಳು. ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆಧಾರತೆ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ವೇದಿಕೆಯನ್ನ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಸ್ವಾಗತ ಕೇಳುವುದು ನಮ್ಮೆಲ್ಲರ ಕರ್ತವ್ಯ. ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಶ್ರೀ 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 ಷಡಕ್ಷರಿ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಚರ್ಚನ್, ಈ ಸ್ವಾಮೀಜಿಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಈ ವೇದಿಕೆಗೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅವರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ MR ತುಪ್ಪ ಅಧ್ಯಕ್ಷರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ವಾಗತದೊಂದಿಗೆ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಅವರಿಗೂ ಸಹಿತ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಉದ್ಘಾಟನೆಯನ್ನ ನಡೆಸಲಿದ್ದು ಗ್ರಾಮದ ಮೊದಲ ಪ್ರಜೆ ಶ್ರೀಮತಿ ಜಯಶ್ರೀ ಚಂ ಹುನ್ನೂರ್ ಇವರ ಧರ್ಮಪತಿಯಾದಂತ ಚಂದ್ರಕಾಂತ್ ದುಂಡ. ಸರಿ ಸರಿ ಸರ್ ಸರಿ ಸರ್ ಸರಿ ಇದು ಖಾಲಿ ಇರ್ಬೇಕು. ಮತ್ತೆ ಅಂತ ಸರ್ ಡೇಟ್ ಆಫ್ ಸರ್ವಿಸ್ ಡೇಟ್ ಆಫ್ ಇದು ಬರ್ಕೊಂಬರ್ರಿ ನೀವು ಓದಿದ್ನಾಗ. ಹಾಂ ಒಯ್ ಇದನ್ನೇ ಒಯ್ರಿ. ಶ್ರೀ ನಾಗನಾಥಗೌಡ ಬಿರಾದಾರ್ ಬಿಜೆಪಿ ಮುಖಂಡರು ತದ್ದೇವಾಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತದೊಂದಿಗೆ ನಮ್ಮ ಶಾಲೆಯ ಶಿಕ್ಷಕರಾದಂತ ಕೆರೂರು ಶಿಕ್ಷಕರು ಅವರಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜ್ಯೋತಿಯನ್ನ ಬೆಳಗಿಸಲಿರುವವರು ಶ್ರೀ MR ಪಾಟೀಲ್ ಉಪಾಧ್ಯಕ್ಷರು ಭೀಮಾಶಂಕರ್ ಶುಗರ್ಸ್ ಮರಗೂರು. ಅವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತದೊಂದಿಗೆ ಅವರಿಗೂ ಸಂಸ್ಥೆಯ ಪರವಾಗಿ ಸ್ವಾಗತ ಕಾರ್ಯಕ್ರಮ ನೆರವೇರಿದ್ದು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವವರು ಶ್ರೀ MR ತುಪ್ಪ ಅಧ್ಯಕ್ಷರು ಶ್ರದ್ಧಾ ಶಿಕ್ಷಣ ಸಂಸ್ಥೆ ನಿವರಗಿ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತದೊಂದಿಗೆ ಈ ಕಾರ್ಯಕ್ರಮದ ಸನ್ಮಾನವನ್ನ ಮಾನ್ಯ ಪೂಜ್ಯ ಷಡಕ್ಷರಿ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಚರ್ಚನ್ ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸುಸ್ವಾಗತದೊಂದಿಗೆ ಈ ಕಾರ್ಯಕ್ರಮದ ಸನ್ಮಾನವನ್ನ ನಮ್ಮ ಶಾಲೆಯ ಕೆರೂರು ಶಿಕ್ಷಕರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ AK ಚೌಹಾಣ್ AE ಎಸ್ಕಾಂ ಚಿಕ್ಕೋಡಿ ಅವರಿಗೂ ಸಹಿತ ಈ ವೇದಿಕೆಗೆ ಕಾರ್ಯಕ್ರಮದ ಸನ್ಮಾನವನ್ನ ನಮ್ಮ ಶಾಲೆಯ ಶಿಕ್ಷಕರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಶಾಲೆಯ ಶಿಕ್ಷಕರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಚರ್ಚನ್ CRPಗಳಾದಂಥ ವಾಗ್ಮೋರೆ ಸರ್ ಅವರಿಗೂ ಸಹಿತ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತದೊಂದಿಗೆ ಅವರಿಗೂ ಸಹಿತ ಈ ವೇದಿಕೆಯ ಸನ್ಮಾನವನ್ನ ನಮ್ಮ ಶಾಲೆ. ಅದೇ ರೀತಿಯಾಗಿ ಶ್ರೀ ಸಂತೋಷ್ ಹಿಟ್ಟನಹಳ್ಳಿ ಮ್ಯಾನೇಜರ್ BOB ನೀವರಿಗೆ ಅವರಿಗೂ ಸಹಿತ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತದೊಂದಿಗೆ ಈ ಕಾರ್ಯಕ್ರಮದ ಸನ್ಮಾನವನ್ನ ನಮ್ಮ ಶಾಲೆಯ ಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀ ಪ್ರಕಾಶ್ ತಳವಾರ್ CRP ನೀವರಿಗೆ ಅವರಿಗೂ ಸಹಿತ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತದೊಂದಿಗೆ ಕೊಡುತ್ತೇನೆ. ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಅವರಿಗೂ ಸಹಿತ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತದೊಂದಿಗೆ ಈ ವೇದಿಕೆಯ ಪರವಾಗಿ ಅವರಿಗೂ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಶಿಕ್ಷಕರು ನೆರವೇರಿಸಿಕೊಡಪ್ಪ ಲೋಕಪ್ಪ ತುಪ್ಪ ನಿವೃತ್ತ ಶಿಕ್ಷಕರು ಹಾಗೂ ಗ್ರಾಮದ ಹಿರಿಯರು ಇವರಿಗೂ ಸಹಿತ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತದೊಂದಿಗೆ ಈ ವೇದಿಕೆಯ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಶ್ರೀಮತಿ RS ವಾಲಿಕರ್ ಅವರು ಸಹಿತ ಈ ವೇದಿಕೆಯ ಮುಖ್ಯ ಅತಿಥಿ ಈ ಕಾರ್ಯಕ್ರಮಕ್ಕೆ ಆಗಮಿಸಲಾಗಲಿದ್ದು ಹೀಗಾಗಿ ಆಕಾಶ್ ಪಾಟೀಲನಿಗೆ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತದೊಂದಿಗೆ ಈ ಕಾರ್ಯಕ್ರಮದ ಪರವಾಗಿ DA ಪೂಜಾರಿ ಶಿಕ್ಷಕರು ಅವನಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ಶ್ರೀಮತಿ ಜಯಶ್ರೀ ಚಂದ್ರಕಾಂತ್ ಹುನ್ನೂರ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ನೀವರಿಗೆ ಇವರ ಪರವಾಗಿ ಅವರ ಧರ್ಮಪತಿಯಾದಂಥ ಶ್ರೀ ಚಂದ್ರಕಾಂತ್ ದುಂಡಪ್ಪ ಹುನ್ನೂರ್ ಈ ಕಾರ್ಯಕ್ರಮವನ್ನು ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಶ್ರೀ MR ಪಾಟೀಲ್ ಉಪಾಧ್ಯಕ್ಷರು ಭೀಮಾಶಂಕರ್ ಸುಗರ್ಸ್ ಮರಗೂರು ಅವರು ಜೊತೆಗೆ ಮಹಾಸ್ವಾಮೀಜಿಗಳು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು ಹಾಗೂ ಗುರುನಮನಕ್ಕೆ ಸಾಕ್ಷಿಯಾದಂಥ ಗುರುಗಳು ಇವರೆಲ್ಲ ಕೂಡಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪಾಟೀಲ್ ಗುರುಗಳು ಹಾಗೂ ವಾಲಿಕರ್ ಸರ್ ಇವರೆಲ್ಲರ ನೇತೃತ್ವದಲ್ಲಿ ಈ ವೇದಿಕೆ ಪೂಜೆಯನ್ನ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ನೆರವೇರಿಸಿಕೊಟ್ಟಂತ ಗುರು ಮುನಿದರೆ ಕಾಯುವವರಿಲ್ಲ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರಿಲ್ಲ. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವರಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಹರಗುರು ನಾರಾಯಣರಂತೆ ಅನುಗ್ರಹಿಸಿ ಈ ನಿವರ್ಗಿ ಗ್ರಾಮಕ್ಕೆ ಒಂದು ಒಳ್ಳೆಯ ರೂಪ ಕೊಟ್ಟು ಕೃಪೆ ಇಟ್ಟು ಹಾರೈಸಿ ಸಸಿಯಂತೆ ಬಂದ ನಮ್ಮೆಲ್ಲರಿಗೆ ಮರವಾಗುವಂತೆ ಪೋಷಿಸಿ ಪೂರೈಸಿ ಈ ಗುರುನಮನಕ್ಕೆ ಸಾಕ್ಷಿಯಾದಂಥ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗುರುಗಳಿಗೆ ಈ ಗುರುನಮನ ಕಾರ್ಯಕ್ರಮವನ್ನು ಬಸವರಾಜ್ ಹಳದಕಿ ಮತ್ತು ಕಲ್ಯಾಣಿ ಸಂಘ್ ಶಿಕ್ಷಕರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಲೋ ಹಲೋ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸು ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ನೆರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಎಂಬಂತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗುರು ಬಳಗದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಗಳಿಸಿ ಸಿರಿವಂತನಾಗು, ಓದಿ ವಿದ್ಯಾವಂತನಾಗು, ಬೌದ್ಧ ಕ್ರೈಸ್ತನೇ ಆಗು, ಹಿಂದೂ ಮುಸ್ಲಿಮನೇ ಆಗು, ಏನಾದರೂ ಸರಿಯೇ ನೀ ಮೊದಲು ಮಾನವನಾಗು ಎಂಬಂತೆ ಈಗ ಗುರು ಬಳಗದವರಿಗೆ ಸನ್ಮಾನ ಕಾರ್ಯಕ್ರಮ, ಗುರು ವಂದನಾ ಕಾರ್ಯಕ್ರಮವನ್ನು ಶ್ರೀಯುತ ಬಸವರಾಜ್ ಹಳದಕಿ ಸರು ನೆರವೇರಿಸಿಕೊಡಲಿದ್ದಾರೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ನಿವರ್ಗಿ ಗ್ರಾಮದ ಶ್ರೀ ಶುದ್ಧ ಶಿಕ್ಷಣ ಸಂಸ್ಥೆ ನಿವರ್ಗಿ ಹಾಗೂ ನಿವರ್ಗಿ ಗ್ರಾಮದ ನೌಕರ ಗೆಳೆಯರ ಬಳಗದ ಸಹಯೋಗದಲ್ಲಿ ನಿವರ್ಗಿ ಗ್ರಾಮದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವರ್ಗಿಯ ಶೈಕ್ಷಣಿಕ ಕ್ರಾಂತಿಯನ್ನು ನಾಡಿನೆಲ್ಲೆಡೆ ಪಸರಿಸಲು ಕಾರಣೀಭೂತರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರು ವೃಂದದವರಿಗೆ ಗುರು ನಮನ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೆಯದಾಗಿ ವೇದಿಕೆಯ ಸನ್ಮಾನ ಆಸನಕ್ಕೆ ಕರೆತರಲು ಸಂಘಟಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಕಾಶಿರಾಮ್ ಬಾಪು ಚವ್ಹಾಣ್ ಗುರುಗಳು. ಶ್ರೀ ಕಾಶಿರಾಮ್ ಬಾಪು ಚವ್ಹಾಣ್ ಗುರುಗಳು 28/2/1940 ಜನಿಸಿ 1965 ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿ ಸುದೀರ್ಘ 36 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಮುಖ್ಯ ಗುರುಗಳಾಗಿ ನಿವೃತ್ತಿಯನ್ನು ಹೊಂದಿ ನಮ್ಮೂರಿನಲ್ಲಿ ವಿಶ್ರಾಂತಿ ಜೀವನವನ್ನು ಕಳೀತಾ ಇದ್ದಾರೆ. ಶ್ರೀಯುತರಿಗೆ ಶ್ರೀ ಅಶೋಕ್ ಕಾಶಿರಾಮ್ ಚವ್ಹಾಣ್ ಸಹಾಯಕ ಇಂಜಿನಿಯರರು ಹೆಸ್ಕಾಂ ಚಿಕ್ಕೋಡಿ ಇವರು ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಅದೇ ರೀತಿ ಇನ್ನೋರ್ವ ಮಗ ಶ್ರೀ ಅರವಿಂದ್ ಕಾಶಿರಾಮ್ ಚವ್ಹಾಣ್ ಇವರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಚಡ್ಚಣದ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬು ಹೃದಯದ ಕುಟುಂಬ ಜೀವನವನ್ನು ನಡೆಸುತ್ತಾ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಮಕ್ಕಳಂತೆ ಪಾದರಸದಂತೆ ಚಲಿಸುತ್ತಾ ಇವತ್ತಿಗೂ ನಮ್ಮೂರಿಗೆ ಅವರ ಶಿಷ್ಯ ಬಳಗಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಿರುವ ಹಿರಿಯ ಚೇತನ ಶ್ರೀ ಕಾಶಿರಾಮ್ ಚವ್ಹಾಣ್ ಗುರುಗಳು. ಚಡಿ ಛಮ್ ಛಮ್ ವಿದ್ಯಾ ಘಮ್ ಘಮ್ ಎನ್ನುವಂತೆ ಒಂದು ಕಾಲದಲ್ಲಿ ನಿವರ್ಗಿಯ ಪ್ರಾಥಮಿಕ ಶಾಲಾ ಶಿಕ್ಷಣ ಅಂದರೆ ಚವ್ಹಾಣ್ ಗುರುಗಳು, ಚವ್ಹಾಣ್ ಗುರುಗಳಂದರೆ ಪ್ರಾಥಮಿಕ ಶಾಲೆ. ಅವರ ಕೈಯಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳು ಧನ್ಯರು. ಇವತ್ತು ನಾಡಿನ ಮೂಲೆ ಮೂಲೆಯಲ್ಲಿ ಎಲ್ಲ ವಿಧದ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಎಲ್ಲ ಗೌರವವನ್ನು ಚವ್ಹಾಣ್ ಗುರುಗಳಿಗೆ ಅರ್ಪಿಸುತ್ತಾ ಅವರನ್ನು ಈ ಸನ್ಮಾನಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅವರ ಸಹೋದ್ಯೋಗಿಗಳು ಅವರಷ್ಟೇ ಆಸಕ್ತಿಯಿಂದ ಪಾಠ ಬೋಧನೆಯನ್ನು ಮಾಡಿದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ವಿದ್ಯಾರ್ಥಿ ಬಳಗಕ್ಕೆ ದೈವ ಆದಂತಹ ಶ್ರೀಯುತ ಸಿ.ಆರ್. ತಳವಾರು ಗುರುಗಳು. ಶ್ರೀಯುತ ಸಿ.ಆರ್. ತಳವಾರು ಗುರುಗಳು 1961 ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿ 1991 ಸೇವಾ ನಿವೃತ್ತಿಯನ್ನು ಹೊಂದಿ ಸುದೀರ್ಘ 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಾವಿರ ನಿವರ್ಗಿಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ನೀರೆರೆದು ಪೋಷಿಸಿ
ನಾಡಿನಾದ್ಯಂತ ಎಲ್ಲ ಇಲಾಖೆಗೆ ಸರ್ಕಾರಿ ಸೇವಕರನ್ನು ಕೊಡುಗೆಯಾಗಿ ನೀಡಿದ ಮಹಾತ್ಮರು ಶ್ರೀ CR ತಳವಾರ್ ಗುರುಗಳು. ಅವರು ಇವತ್ತೇ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಅನುಪಸ್ಥಿತರಾಗಿದ್ದಾರೆ. ಅವರು ಈ ಕಾರ್ಯಕ್ರಮ ಶುಭವಾಗಲಿ ಅಂತ ಸಂದೇಶವನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಆ ಗುರುಗಳಿಗೆ ಈ ವೇದಿಕೆ ಪರವಾಗಿ, ತಮ್ಮ ವಿದ್ಯಾರ್ಥಿ ಬಳಗದ ಪರವಾಗಿ ತುಂಬು ಹೃದಯದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗುರುಮಾತೆಯರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಶ್ರೀಯುತ ಈರಣ್ಣ ಮಲಾಬಾದಿಯವರ ಧರ್ಮಪತ್ನಿಯವರಾದ ಶ್ರೀ AI ಮಲಾಬಾದಿ ಗುರುಮಾತೆಯರು. ಇರುವರು ಧರ್ಮಪತ್ನಿಯರು ಹಾಗೂ ಅವರ ಯಜಮಾನರು ನಮ್ಮ ನಿವರ್ಗಿ ಗ್ರಾಮದ ಗೆಳೆಯರ ಬಳಗಕ್ಕೆ ತಮ್ಮ ಶಿಕ್ಷಣವನ್ನು, ಜ್ಞಾನವನ್ನು ಧಾರೆ ಎರೆದು ವಿದ್ಯಾರ್ಥಿಗಳಿಗೆ ಲೋಕದ ಜ್ಞಾನವನ್ನು ನೀಡಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಲಿಕ್ಕೆ ಸಹಕಾರಿ ಆದಂಥ ಗುರುಮಾತೆಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ನಾಲಿಗೆಯ ತುದಿಯ ಮೇಲೆ ಕುಣಿಸಿ ವಿದ್ಯಾರ್ಥಿಗಳ ಜೀವನದುದ್ದಕ್ಕೂ ವಿಜ್ಞಾನ ಅಂದರೆ ಏನು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ, ಅಷ್ಟೇ ಪ್ರಮುಖವಾಗಿ ಗಣಿತವನ್ನು ಕೂಡ ಎಂಥ ಶತದಡ್ಡನಿಗೂ ಕೂಡ ಗಣಿತದ ಅರ್ಥವನ್ನು ಮಾಡಿಕೊಟ್ಟಂತಹ ಇನ್ನೋರ್ವ ಪ್ರಧಾನ ಗುರುಗಳು ಯಾರಾದರೂ ಇದ್ದರೆ ನಿವರ್ಗಿ ಗ್ರಾಮದಲ್ಲಿ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯಾದಂತಹ ಶ್ರೀಯುತ MD ಕಾಗವಾಡ ಗುರುಗಳು. ಮೂಲತಃ ಅಥಣಿ ತಾಲೂಕಿನ ಯಂಕಂಚಿಯವರು. ಅವರು ತಮ್ಮ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಇವತ್ತು ಅರ್ಧ ದಾರಿಯಿಂದ ವಾಪಸ್ ಹೋಗುವಂಥ ಸಂದರ್ಭ ಬಂದಿದೆ. ಶ್ರೀಯುತ MD ಕಾಗವಾಡ ಗುರುಗಳು ಕೂಡ ಸುದೀರ್ಘ 32 ವರ್ಷಗಳ ಸೇವೆಯನ್ನು ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಸಲ್ಲಿಸಿ ನಿವೃತ್ತಿ ಜೀವನವನ್ನು ಅಥಣಿ ತಾಲೂಕಿನ ಯಂಕಂಚಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಗುರುಗಳು ಕೂಡ ಇವತ್ತಿನ ವೇದಿಕೆಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗುರುಗಳು ಹಿಂದಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನವನ್ನು ಅಥಣಿ ತಾಲೂಕಿನ ಐಗಳಿಯಲ್ಲಿ ಕಳೆಯುತ್ತಿರುವಂಥ ಹಾಗೂ ಪ್ರಗತಿಪರ ರೈತರಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರತಕ್ಕಂಥ RR ಪಾಟೀಲ್ ಗುರುಗಳು ಇವತ್ತು ವೇದಿಕೆಯಲ್ಲಿ ಆಸೀನರಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಿವರ್ಗಿ ಗೆಳೆಯರ ಬಳಗದ ಪರವಾಗಿ, ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವೇದಿಕೆಗೆ ಬಯಸ್ತಾ ಇದ್ದೇನೆ. ಅತ್ಯಂತ ಮುಖ್ಯವಾದ, ನಮ್ಮೆಲ್ಲರಿಗೂ ದಾರಿದೀಪವಾದ ಶ್ರೀಯುತ SD ಪಾಟೀಲ್ ಗುರುಗಳು. ಇವರು ಕೂಡ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಸಾವಿರದ 1947ರಲ್ಲಿ ಪಕ್ಕದ ಉಮರಾಜ್ ಗ್ರಾಮದಲ್ಲಿ ಜನಿಸಿ ತಮ್ಮ MA B.Ed ಶಿಕ್ಷಣದ ನಂತರ 1969 ಆಗಸ್ಟ್ 1ರಂದು ನಿವರ್ಗಿ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಗೆ ಕನ್ನಡ ಭಾಷಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ 2005ರವರೆಗೆ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ಗುರುಗಳು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷತೆಯನ್ನು ವಹಿಸಿ 3 ವರ್ಷಗಳ ತಮ್ಮ ಅಮೋಘವಾದಂಥ ಸೇವೆಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ್ದಾರೆ. ಅದರಂತೆ ಪ್ರಸ್ತುತ ಅವರ ಇಳಿ ವಯಸ್ಸಿನಲ್ಲಿಯೂ ಕೂಡ ಪಾದರಸದಂತೆ ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ಪಕ್ಕದ ಉಮರಾಜ್ ಗ್ರಾಮದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿ ಸುದೀರ್ಘ ಸೇವೆಯನ್ನು 6 ವರ್ಷಗಳಿಂದ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಮಕ್ಕಳು ಶ್ರೀಮತಿ ಮಧುಮತಿ ಪಾಟೀಲ್ ಮುಖ್ಯೋಪಾಧ್ಯಾಯರಾಗಿ ಪಕ್ಕದ ರೇವತ್ಗಾಂವ್ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ, ಶ್ರೀ ಸಂಜೀವ್ ಕುಮಾರ್ ಪಾಟೀಲ್ ತಮ್ಮ MSc B.Ed ಶಿಕ್ಷಣವನ್ನು ಪಡೆದು ವಿಜ್ಞಾನ ಶಿಕ್ಷಕರಾಗಿ ಉಮರಾಜ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಕಿರಿಯ ಮಗ ಶ್ರೀ ಸಂಗನಗೌಡ ಪಾಟೀಲ್ MBBS DNB MS ಶಿಕ್ಷಣವನ್ನು ಮುಗಿಸಿ ಸದ್ಯ ಲಂಡನ್ನಲ್ಲಿ ಯುರೋಪ್ ಖಂಡದ ಟಾಪ್ 10 ಸ್ಪೈನ್ ಸರ್ಜನ್ಗಳಲ್ಲಿ ಒಬ್ಬರಾಗಿ ಲಂಡನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಗುರುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಪ್ರಸ್ತುತ ನಿವರ್ಗಿಯಲ್ಲಿಯೇ ನೆಲೆಸಿದ್ದಾರೆ.
ಅವರ ಮಾರ್ಗದರ್ಶನ ಇವತ್ತಿಗೂ ಕೂಡ ನಮಗೆ ಸಿಗ್ತಾ ಇದೆ. ಸಾವಿರಾರು ಮಕ್ಕಳು ಅವರ ಕೈಯಲ್ಲಿ ಕಲಿತವರು ಇವತ್ತು ಉತ್ತಮವಾದಂತಹ ಮೌಲ್ಯಯುತವಾದ ಜೀವನವನ್ನು ನಡೆಸಲಿಕ್ಕೆ ಅವರು ದಾರಿದೀಪವಾಗಿದ್ದಾರೆ. ಆ ಗುರುಗಳಿಗೆ ಸನ್ಮಾನ ವೇದಿಕೆಗೆ ಆತ್ಮೀಯವಾಗಿ ಗೆಳೆಯರ ಬಳಗದ ಪರವಾಗಿ ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೂರಿನ ಮಾಲಿ ಪಾಟೀಲರು, ಸಂಗಮೇಶ್ವರ ಪ್ರೌಢಶಾಲೆಯ ಡ್ರಾಯಿಂಗ್ ಶಿಕ್ಷಕರು, ಮೌಲ್ಯ ಶಿಕ್ಷಕರು ಆದಂಥ ಶ್ರೀ ನಿಂಗನಗೌಡ ಅಣ್ಣಾರಾಯಗೌಡ ಪಾಟೀಲ್ರವರು ವೇದಿಕೆಗೆ ಬರಬೇಕು. ಶ್ರೀಯುತರು ಸುಮಾರು 35 ವರ್ಷಗಳ ಸೇವೆಯನ್ನು ನಿವರ್ಗಿಯ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಸಲ್ಲಿಸಿ 37.5 ವರ್ಷ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ನಿವರ್ಗಿಯಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಶ್ರೀಯುತರಿಗೆ ಹಿರಿಯ ಮಗ ಮಲ್ಲಿಕಾರ್ಜುನ್, ನಿಖಿಲ್ ಅಡೇಶಿವ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎರಡನೇ ಮಗಳು ಲಕ್ಷ್ಮಿ ಉತ್ತಮವಾದಂಥ ಕೌಟುಂಬಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಮೂರನೇ ಮಗ ಅಣ್ಣಾರಾಯಗೌಡ ಪಾಟೀಲ್ ನಿವರಿಗೆಯಲ್ಲಿ ಪ್ರಗತಿಪರ ಕೃಷಿಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಅಂದು ಇಂದು ಯಾವತ್ತಿಗೂ ಬರೀ ತಮ್ಮ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಇಡೀ ಗ್ರಾಮಕ್ಕೆ ಇವತ್ತು ಎಲ್ಲ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ನಮಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಮಹನೀಯರಿಗೂ ಕೂಡ ಸನ್ಮಾನದ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅತ್ಯಂತ ಪ್ರಮುಖ ಘಟ್ಟ ಇಂಗ್ಲಿಷ್ ಅಂದರೆ ಗ್ರಾಮೀಣದ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ. ಅಂತಹ ಕಬ್ಬಿಣದ ಕಡಲೆಯ ಹಿಟ್ಟನ್ನಾಗಿ ಬಾಯಲ್ಲಿ ಇಟ್ಟು ನಾಡಿನಾದ್ಯಂತ ಇಂಗ್ಲಿಷ್ ಅಂದರೆ ನಿವರ್ಗಿ ಶಾಲೆಯಲ್ಲಿ ಓದಬೇಕು ಅನ್ನುವಂತಹ ಒಂದು ಛಾಪನ್ನು ಮೂಡಿಸಿ ನಾಡಿನಾದ್ಯಂತ ಇಂಗ್ಲಿಷ್ನಲ್ಲಿ ತಮ್ಮದೇ ಆದ ಪರಿಣಿತಿಯನ್ನು ಹೊಂದಿ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡಿದಂತಹ ಶ್ರೀಯುತ RS ವಾಲಿಕಾರ್ ಸರ್ ಅವರು. ಇವರು ಮೂಲತಃ ನಿಂಬಾಳ ಗ್ರಾಮದವರು. 1970ರಲ್ಲಿ ನಿವರ್ಗಿ ಪ್ರೌಢಶಾಲೆಗೆ ಇಂಗ್ಲಿಷ್ ಭಾಷಾ ಶಿಕ್ಷಕರಾಗಿ ಸೇವೆಗೆ ಸೇರಿ 1999ರಲ್ಲಿ ತಮ್ಮ ಸೇವಾ ನಿವೃತ್ತಿಯನ್ನು ಪಡೆದು 29 ವರ್ಷಗಳ ಕಾಲ ಸೇವೆಯನ್ನು ನಮ್ಮೂರಲ್ಲಿ ಸಲ್ಲಿಸಿದ್ದಾರೆ. ಮಹನೀಯರಿಗೆ ಲಕ್ಷ್ಮೀಕಾಂತ್ ನಿಂಬಾಳ್ಕರ್ ಅಂಥೇಳಿ ಪ್ರೈವೇಟ್ ಪೈಪ್ ಫ್ಯಾಕ್ಟರಿಯಲ್ಲಿ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎರಡನೇ ಮಗ ಹೈಸ್ಕೂಲ್ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂರನೇ ಮಗ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಮಾರು 99ರಲ್ಲಿ ನಿವೃತ್ತಿಯನ್ನು ಹೊಂದಿದ್ರೂ ಕೂಡ ಇವತ್ತು ಸಣ್ಣ ಮಕ್ಕಳಂತೆ ಎಲ್ಲಿ ಬೇಕಾದರೂ ನಾವು ಕರೆದ್ರೆ ಬರಲಿಕ್ಕೆ ಸದಾ ಸಿದ್ಧರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ RS ವಾಲಿಕಾರ್ ಗುರುಗಳಿಗೆ ನಿವರ್ಗಿ ಗ್ರಾಮದ ಪರವಾಗಿ, ಗ್ರಾಮದ ನೌಕರ ಗೆಳೆಯರ ಬಳಗದ ಪರವಾಗಿ ಹಾಗೂ ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಸನ್ಮಾನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಗುರುಗಳೇ, ದಯವಿಟ್ಟು ತಮ್ಮ ಆಸನವನ್ನು ಅಲಂಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನೋರ್ವ ಅತ್ಯಂತ ಪ್ರಮುಖವಾದಂತಹ ನಮ್ಮ ಗುರುಗಳು ಶ್ರೀ BM ಜತ್ಕರ್ ಗುರುಗಳು. ಇವರು ನಮ್ಮೂರವರೇ. ಶ್ರೀಯುತ BM ಜತ್ಕರ್ ಗುರುಗಳು 1952ರಲ್ಲಿ ನಿವರ್ಗಿಯಲ್ಲಿ ಜನಿಸಿ BSc B.Ed B.Ped ಶಿಕ್ಷಣವನ್ನು ಮುಗಿಸಿ 1976ರಲ್ಲಿ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ 2012ರವರೆಗೆ ಸುಮಾರು 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಂಥ ಶ್ರೀಯುತರು BM ಜತ್ಕರ್ ಗುರುಗಳು. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆಯಂತೆ ಎಲ್ಲ ವಿಷಯಗಳನ್ನು ಕಲಿಸಲಿಕ್ಕೆ ಎತ್ತಿದ ಕೈ. ನೀವು ಸೈನ್ಸ್ ಜ್ಞಾನ ಬೇಕಂದರೂ ಎಲ್ಲವೂ ಬಲ್ಲವರು, ಗಣಿತ ಬೇಕಂದರೆ ಸರಳ ಗಣಿತವನ್ನಾಗಿ ಕಲಿಸಬಲ್ಲವರು. ಇವತ್ತಿಗೂ ಕೂಡ ನಿವೃತ್ತಿ ಜೀವನದಲ್ಲಿ ಇದ್ದರೂ ಕೂಡ ನಮ್ಮೆಲ್ಲರಿಗೆ ಸದಾ ಮಾರ್ಗದರ್ಶಕರಾಗಿ ಗ್ರಾಮದ ಹಿತಚಿಂತಕರಾಗಿ ಸೇವೆಯನ್ನು ಮುಂದುವರಿಸಿದ್ದಾರೆ.
ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸನ್ಮಾನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತರಿಗೆ 3 ಜನ ಮಕ್ಕಳು, ಹಿರಿಯ ಮಗಳು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. BE ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿ ಭಾರತ್ ಫೋರ್ಜ್ ಕಂಪನಿ ಪೂನಾದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರೆ ಡಾಕ್ಟರ್ ಮಂದಾರ್ MTech PhD ಪದವಿಯೊಂದಿಗೆ ದಯಾನಂದ್ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಬಿಜಾಪುರದಲ್ಲಿ ತಮ್ಮ ವಿಶ್ರಾಂತ ಜೀವನ ಕಳೆಯುವುದರೊಂದಿಗೆ ತುಂಬು ಸಂತೋಷದ ಕುಟುಂಬದೊಂದಿಗೆ ಜೀವನವನ್ನು ಕಳೀತಾ ಇದ್ದಾರೆ. ಗುರುಗಳಿಗೆ ಗ್ರಾಮದ ಪರವಾಗಿ, ನೀವರಿಗೆ ನೌಕರರ ಗೆಳೆಯರ ಬಳಗದ ಪರವಾಗಿ, ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಪರವಾಗಿ, ಇತ್ತೀಚೆಗೆ ನಮ್ಮ ನೀವರಿಗೆ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಶ್ರೀಯುತ ಲಕ್ಷ್ಮಣ್ ಡಿ ಹತ್ತಳ್ಳಿ ಗುರುಗಳು, ಇವರು ಮ್ಯಾಥ್ಸ್, ಸೈನ್ಸ್, ವಿಜ್ಞಾನ ಹಾಗೂ ಹಿಂದಿ ಅಂದರೆ ನಮಗೆ ಅತ್ಯಂತ ಸರಳವಾಗಿ ಕಲಿಸಿಕೊಟ್ಟು ಎಂತಹ ದೊಡ್ಡ ವಿದ್ಯಾರ್ಥಿ ಆದರೂ ಕೂಡ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗಿಸಿದಂತಹ ಗುರುಗಳು ಯಾರಾದರೂ ಇದ್ದರೆ LD ಹತ್ತಳ್ಳಿ ಗುರುಗಳು. ಶ್ರೀಯುತರು ತಮ್ಮ BSc B.Ed ಶಿಕ್ಷಣವನ್ನು ಮುಗಿಸಿ ಸ್ವಂತ ಊರು ಜತ್ ತಾಲೂಕು ಬಬಲಾದಿಯಿಂದ ನೀವರಿಗೆ ಸಂಗಮೇಶ್ವರ ಪ್ರೌಢಶಾಲೆಗೆ ಶಿಕ್ಷಕರಾಗಿ 1987ರಲ್ಲಿ ಸೇವೆಗೆ ಸೇರಿ 2021ರವರೆಗೆ ಸುದೀರ್ಘ 34 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಶ್ರೀಯುತರಿಗೆ ಶ್ರೀ ವಿನೋದ್ ಹತ್ತಳ್ಳಿ ಹಿರಿಯ ಮಗನಾಗಿದ್ದು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆ ಬೀಳಿಗೆಯ ತಹಶೀಲ್ದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 2ನೇ ಮಗ ಶ್ರೀ ಸಂಗಮೇಶ್, ಅವರು ಕೂಡ ತಮ್ಮ MBBS MD ಶಿಕ್ಷಣವನ್ನು ಮುಗಿಸಿ ಖ್ಯಾತ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಗೆಳೆಯರ ಬಳಗದ ಪರವಾಗಿ, ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸನ್ಮಾನ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನೀವರಿಗೆಯ ಕ್ರೀಡಾ ಕುಬೇರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ರೀಡೆಯಲ್ಲಿ ಎತ್ತಿದ ಕೈ, ಸಾವಿರ ವಿದ್ಯಾರ್ಥಿಗಳಿಗೆ ವಾಲಿಬಾಲ್, ಕ್ರಿಕೆಟ್ಗಳನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚಿಸಲಿಕ್ಕೆ ತಮ್ಮ ಎಲ್ಲ ಥರದ ಸೇವೆಯನ್ನು ಸಲ್ಲಿಸಿ ನೀವರಿಗೆ ಪ್ರೌಢಶಾಲೆಗೆ ಕಲಾ ಶಿಕ್ಷಕರಾಗಿ BA B.Ed B.Ped ಶಿಕ್ಷಣದೊಂದಿಗೆ 1987ರಲ್ಲಿ ಸೇವೆಗೆ ಸೇರಿ 2011ರವರೆಗೆ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಶ್ರೀಯುತರಿಗೆ ಸರಸ್ವತಿ ಎನ್ನುವ BSc B.Ed ಪದವೀಧರೆ ಮಗಳು, ರೂಪಾ MSc B.Ed ಪದವೀಧರೆ ಮಗಳು ಹಾಗೂ ಮಧುಮತಿ MCom ಪದವೀಧರೆ ಮಗಳು ಹಾಗೂ ಮಗ ಸಚಿನ್ ಕುಮಾರ್ ತುಂಬು ಸಂತೋಷದ ಕುಟುಂಬದೊಂದಿಗೆ ನಿವೃತ್ತ ಜೀವನವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತವರು ನಮ್ಮೂರವರೇ ಆಗಿದ್ದು ಸದ್ಯ ನೀವರಿಗೆಯಲ್ಲಿ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಶ್ರೀ IG ಹುನ್ನೂರು ಗುರುಗಳಿಗೆ ಸನ್ಮಾನ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಜಾಧವ್ ಮೇಡಮ್ ಅವರು, ರಾಜಶ್ರೀ ಜಾಧವ್ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸಲ್ಲಿಸಿ ಸಾವಿರ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನದ ಸಾಗರವನ್ನು ಉಣಬಡಿಸಿದಂತಹ ಗುರುಮಾತೆಯರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ತಮ್ಮ ಸನ್ಮಾನ ವೇದಿಕೆಗೆ ಆಗಮಿಸಬೇಕು ಅಂತ ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ನೀವರಿಗೆ ಗೆಳೆಯರ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಜಾಧವ್ ಮೇಡಮ್ ಅವರಿಗೆ ಪದ್ಮಪ್ರಿಯ ಎನ್ನುವ ENC ಇಂಜಿನಿಯರಿಂಗ್ ವ್ಯಾಸಂಗ ಓದಿದ ಮಗಳು
ಇವರು ತಮ್ಮ ಸ್ವಂತ ಶಾಲೆಯನ್ನು ಪ್ರಾರಂಭಿಸಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಗ ವಿನಯ್ ಪವಾರ್ END ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಪ್ರಸ್ತುತ ಸೋಲಾರ್ ಎನರ್ಜಿ ಸಿಸ್ಟಮಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ವಿಜಯಪುರದಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಗುರುಮಾತೆಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ಗುರುಗಳಿಗೆ ನಿವರ್ಗಿ ಗ್ರಾಮದ ಗೆಳೆಯರ ಬಳಗ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದ MR ತುಪ್ಪ ಸರ್ ಅವರಿಂದ ಆತ್ಮೀಯವಾದಂತಹ ಗುರುನಮನವನ್ನು ಸತ್ಕಾರದೊಂದಿಗೆ ನೆರವೇರಿಸಿಕೊಡಬೇಕು ಅಂತ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ನಿವರ್ಗಿಯ ನೌಕರ ಗೆಳೆಯರ ಬಳಗ ಹಾಗೂ ಶ್ರೀ MR ತುಪ್ಪ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬಳಗದ ವತಿಯಿಂದ ಗುರು ನಮನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು 2024-25ನೇ ಶೈಕ್ಷಣಿಕ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಿರು ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಮಾತೆಯರಿಗೂ ಕುಲಕರ್ಣಿ ಅಂತೇಳಿ ಒಬ್ಬ ಅತ್ಯದ್ಭುತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದಂಥ ನಮ್ಮೂರಿನ ಹಿರಿಯ ಗುರುಗಳು ನರಸಿಂಹ ಕುಲಕರ್ಣಿ ಗುರುಗಳು. ಅವರ ಸುಪುತ್ರರಾದ ಶ್ರೀಪತಿ ಕುಲಕರ್ಣಿಯವರು ದೂರದ ಮುಂಬೈಯಿಂದ ಬಂದು ಎಲ್ಲ ಗುರುಗಳ ದರ್ಶನವು ಒಂದೇ ವೇದಿಕೆಯಲ್ಲಿ ಸಿಗುತ್ತದೆ ಅನ್ನುವಂಥ ಭಾವನೆಯಿಂದ ಇವತ್ತು ಗುರು ಕಾಣಿಕೆಯನ್ನು ಸಲ್ಲಿಸುವುದರ ಮೂಲಕ ಗುರುಗಳ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅವರಿಗೂ ಅವರ ಆಶೀರ್ವಾದವನ್ನು ಪಡಿತಾ ಇರ್ತಕ್ಕಂಥ ಶ್ರೀಪತಿ ಕುಲಕರ್ಣಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಅನುಪಸ್ಥಿತರಾದ ಶಿಯಾದರದ ಆಮಂತ್ರಣ ಪತ್ರಿಕೆಯು ತಲುಪಿದೆ. ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಶ್ರೀಯುತ ರವಿಕಾಂತ್ ಜಾಗೀರ್ದಾರ್ರವರು ಈ ಕಾರ್ಯಕ್ರಮಕ್ಕೆ ಅನ್ಯ ಕಾರಣಗಳಿಂದ ಬರಲಿಕ್ಕೆ ಆಗಿಲ್ಲ. ಅವರು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ನನ್ನ ನಮಸ್ಕಾರಗಳು. ಇಂದಿನ ಗುರುವಂದನಾ ಕಾರ್ಯಕ್ರಮದಲ್ಲಿ ನನ್ನ ಅನುಪಸ್ಥಿತಿಗೆ ಮೊದಲು ನನಗೆ ಕಲಿಸಿದ ಗುರುಗಳಲ್ಲಿ ಹಾಗೂ ಆಯೋಜಕರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಗುರುವಂದನೆ ಎಂದರೆ
ಗುರುವಿಗೆ ಗೌರವ ನೀಡುವುದು ಎಂದು ಅರ್ಥ. ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಅಂತ ನಮ್ಮ ನಿವರ್ಗಿ ಪ್ರೌಢಶಾಲೆಯಲ್ಲಿ ತಮ್ಮದೇ ಆದಂಥ ಸ್ವಚ್ಛ ಹಾಗೂ ನಿಷ್ಠೆ ಹಾಗೂ ಸ್ವತಂತ್ರತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿ ಜೀವನವನ್ನು ಕಳೀತಾ ಇರೋ ನಮ್ಮೆಲ್ಲ ಗುರುವೃಂದಕ್ಕೂ ಹಾಗೂ ಗುರುಮಾತೆಯರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತದೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿದಾಯ ಹೇಳುತ್ತೇನೆ. ಗುರು ನಮನ ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿರುವ ಶ್ರೀಯುತ SD ಪಾಟೀಲ್ ಗುರುಗಳು ನಿವೃತ್ತ ಮುಖ್ಯೋಪಾಧ್ಯಾಯರು ಈ ವೇದಿಕೆಯನ್ನು ಉದ್ದೇಶಿಸಿ 4 ಮಾತುಗಳನ್ನು ಹೇಳಬೇಕು ಅಂತ ಸಂಸ್ಥೆಯ ಪರವಾಗಿ ವಿನಮ್ರ. ಹಲೋ. ಶ್ರೀ ಶ್ರದ್ಧಾ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಇಂದಿನ ಸಾಯಂಕಾಲದ ಶುಭ ಗಳಿಗೆಯಲ್ಲಿ 2-3 ಮುಖ್ಯವಾದಂತಹ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನೂತನ ಹಾಸ್ಟೆಲದ ಉದ್ಘಾಟನೆ, ಆಮೇಲೆ ಗುರುವಂದನ 2 ಮುಖ್ಯವಾದಂತಹ ಕಾರ್ಯಕ್ರಮಗಳು ಈಗ ನೆರವೇರಿಸಲ್ಪಟ್ಟಿವೆ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಾದಂಥ ಪೂಜ್ಯ ಷಡಕ್ಷರಿ ಮಹಾಸ್ವಾಮಿಗಳು ವಿರಕ್ತಮಠ ಚಡ್ಚಣ, ಅಧ್ಯಕ್ಷತೆ ವಹಿಸಿರುವಂಥ MR ಪಾಟೀಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಭೀಮಾ ಶುಗರ್ ಫ್ಯಾಕ್ಟ್ರಿ ಮರುಗೂರ, ಅದೇ ರೀತಿಯಾಗಿ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿರುವಂಥ ಶ್ರೀಮತಿ ಜಯಶ್ರೀ ಚಂ ಹುನ್ನೂರ, ಆಮೇಲೆ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿರುವಂಥ ಜನಪ್ರಿಯ ಶಾಸಕರು, ನಾಗಠಾಣ ಮತಕ್ಷೇತ್ರದ ಭೂಷಣರು, ಕರ್ನಾಟಕ ಸರ್ಕಾರದ 6ನೇ ಗ್ಯಾರಂಟಿಯಾಗಿರ್ತಕ್ಕಂಥವರು ಮಾನ್ಯ ವಿಠ್ಠಲ ಕಟಕದೋಂಡ್ ಸಾಹೇಬರು, ಹಾಗೂ ಜ್ಯೋತಿ ಬೆಳಗಿಸಿದಂಥ ಕಾರ್ಯವನ್ನು ಮಾಡಿದ ಶ್ರೀ MR ಪಾಟೀಲ್ ಅವರು, ಪ್ರಕಾಶ್ ಮಾಸ್ತರು, ಹಾಗೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇದೀಗ ಈ ಒಂದು ಅಪರೂಪದ ಗಳಿಗೆಯಲ್ಲಿ ಸನ್ಮಾನಿಸಲ್ಪಟ್ಟಂಥ ಎಲ್ಲ ವೃತ್ತಿ ಬಾಂಧವರು, ಸಹೋದ್ಯೋಗಿಗಳು ಇವರೆಲ್ಲರಿಗೂ ಹಾಗೂ ತಮಗೂ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಸಮಾರಂಭದ ಬಹುಮುಖ್ಯವಾದಂಥ ಆಕರ್ಷಣೆ ಅಂತಂದರೆ, ಸುಮಾರು 20-30 ವರ್ಷಗಳ ಹಿಂದೆ ಈ ಊರಿಗೆ ಒಂದು ವಿದ್ಯಾದಾನವನ್ನು ಮಾಡಿ ಮತ್ತು ಆ ಗುರುಗಳಲ್ಲಿ ಒಳಿತನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯ ಇದು ಭಾಳ ಅಪರೂಪದ ಸಮಾರಂಭ ಅಂತನ್ಬೋದು. ಯಾಕಂತಂದರೆ ನಮ್ಮ ದೇಶ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ದೇವರುಗಳನ್ನು ಗುರುಗಳಲ್ಲಿ ಕಂಡು ಅವರನ್ನು ಗೌರವಿಸುವಂತಹ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ಅದ. ಆ ಒಂದು ಸಂಪ್ರದಾಯದ ಮುಂದುವರಿಕೆಯ ಭಾಗವಾಗಿ ಇವತ್ತು ತಮ್ಮ ಗುರುಗಳನ್ನು ಇಲ್ಲಿ ವಿದ್ಯಾರ್ಥಿಗಳು, ಅಂದರೆ ಈಗ ಅವರೆಲ್ಲ ನೌಕರಸ್ಥರು, ಉದ್ಯೋಗಸ್ಥರಾಗಿದ್ದಾರೆ, ಅವರೆಲ್ಲ ಭಾಳ ಗೌರವವನ್ನು ತೋರಿಸಿದ್ದಾರೆ. ಈ ಎಲ್ಲ ಊರಿನ ಯುವಕ ಮಂಡಳಿ ಸಲ್ಲಿಸಿರುವಂತಹ ಗೌರವಕ್ಕೆ ನಾವು ಭಾಳಷ್ಟು ಪ್ರತಿಯಾಗಿ ಅವರಿಗೆ ಋಣಿಯಾಗಿ ಇರ್ತೇವೆ ಅಂತ ಹೇಳಬಹುದು. ನಮ್ಮನ್ನು ಗೌರವಿಸಿದರೆ, ಸನ್ಮಾನಿಸಿದರೆ, ಒಬ್ಬ ಕವಿ ಹೇಳಿದಂತೆ ಗುಣಕ್ಕೆ ಮತ್ಸರ ಉಂಟೆ ಅಂತಂದಂಗೆ ಒಳ್ಳೆಯದನ್ನು ಗೌರವಿಸುವುದರಲ್ಲಿ ಯಾವ ಅಸೂಯೆ ಇರಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ನಾವು ನಡ್ಕೊಂಡಿದ್ದೇವೆ. ಅದರಲ್ಲೂ ಪ್ರೌಢಶಾಲೆ 1966-67ರಲ್ಲಿ ಈ ಶಾಲೆ ಆರಂಭವಾದಾಗಿನಿಂದ
ನಾವು 4 ಜನ ಶಿಕ್ಷಕರಿದ್ದದ್ದು 7 ಜನ ಶಿಕ್ಷಕರಾದೇವಿ. ಇಲ್ಲಿ ನಾವು ಕಲಿತಂಥ ಒಂದು ವಿದ್ಯೆಯನ್ನು ಇವರಿಗೆ ದಾನದ ರೂಪದಲ್ಲಿ ಎರೆದಿದ್ದೀವಿ. ಅದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತೈತಿ. ಈ ಶಿಕ್ಷಕ ವೃತ್ತಿ ಗುರುಸ್ಥಾನ ಅಂತಂದ್ರೆ ದೊಡ್ಡದು ಅಂತ ಎಲ್ಲರೂ ಹೇಳ್ತಾರೆ. ಅದು ನಮಗೂ ಈಗ ಮನವರಿಕೆಯಾಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ನೀವರಿಗೆ ಶಾಲೆಯಲ್ಲಿ ಶಿಕ್ಷಕರಾಗುವ ಬದಲಿನೇ ಯಾವುದೋ ಒಂದು ಪೊಲೀಸ್ ಇಲಾಖೆ ಅಥವಾ ರೆವಿನ್ಯೂ ಇಲಾಖೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದರೆ, ಅಥವಾ ಶಿಕ್ಷಣ ಇಲಾಖೆಯೊಂದನ್ನು ಬಿಟ್ಟು ಮತ್ತಾವುದೇ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ರೆ ಇಂಥ ಒಂದು ಅದ್ದೂರಿಯ ಗೌರವ ನಮಗೆ ಸಿಗ್ತಿರಲಿಲ್ಲ ಅಂತ ಅನ್ನಿಸ್ತೈತಿ. ನಾವೊಬ್ಬರು DC ಆಗಿರ್ಬೋದು, ಅಥವಾ SP ಆಗಿರ್ಬೋದು, ಅಥವಾ ಇನ್ನೊಂದು ಅಧಿಕಾರಿ ಆಗಿರ್ಬೋದು. ಈಗ ನಿಮಗೆ ಗೊತ್ತದ, ಮಾಮೂಲು ತೊಗೊಂಡು ಕೆಲಸ ಮಾಡ್ತಾರೆ. 1 ಲಕ್ಷ ಕೊಡಲಿ 2 ಲಕ್ಷ ಕೊಟ್ಟು ನಮ್ಮ ಕೆಲಸ ಮಾಡ್ಕೊತೀವಿ. ಆ ಕೆಲಸ ಆಯಿತು ಅಂದ್ರೆ ನಾವು ಗೇಟಿನ ಹೊರಗೆ ಬಂದ ಕೂಡಲೇ ಏನಂತೇವೆ ಅಂತಂದ್ರೆ, ನಾವನ್ನ 1 ಲಕ್ಷ ತೊಗೊಂಡ 2 ಲಕ್ಷ ತೊಗೊಂಡ ಅಂತ ಬೈತೀವಿ. ಆದರೆ ಈ ನಮ್ಮ ಶಿಕ್ಷಣ ವೃತ್ತಿಯಲ್ಲಿ ಅಂಥದ್ದು ಇಲ್ಲ. ಚಲೋದು ಕಲಿಸೋರಿಗೆ ಚಲೋದಂತಾರೆ, ಚಲೋದು ಕಲಿಸಲಾರ್ದವರಿಗೆ ಚಲೋದಂತಾರೆ. ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವು ಒಂದು ಸೇವೆಯನ್ನು ಸಲ್ಲಿಸಿದ್ದೀವಿ. ನೀವರಿಗೆ ಜನ ನಮ್ಮ ಸೇವೆಯನ್ನು ಗುರುತಿಸಿದ್ದಾರೆ. ಈ ಊರಲ್ಲಿ ನಾವು ನಿವೃತ್ತರಾದ ಮೇಲೆ ಇಂದು 8-10 ಸಂದರ್ಭಗಳಲ್ಲಿ ಆದರೂ ಕೂಡ ನಿವೃತ್ತ ಶಿಕ್ಷಕರ ಗೌರವಿಸುವಂತಹ ಒಂದು ಕಾರ್ಯ ನಿರಂತರವಾಗಿ ನಡೀತದೆ. ಇವತ್ತು ತುಪ್ಪದ ಸರು ಕೂಡ ಭಾಳಷ್ಟು ಅಭಿಮಾನದಿಂದ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳ್ತೀವಿ, ಇನ್ನು ಈಗ 8 ಸಲ ಇಲ್ಲಿ ಸನ್ಮಾನ ಆಗ್ಯದ. ಮುಂದಿನ ಸಲ ನಿಮ್ಮ ಸನ್ಮಾನಕ್ಕೆ ನಮ್ಮನ್ನು ಕರಿಬೇಡ್ರಿ. ಯಾಕಂತಂದ್ರೆ ಇನ್ನು ನಾವಾಗೇ ಬರ್ತೀವಿ, ನಮಗೆ ಕಾರ್ಡ್ ಬೇಕಾಗಿಲ್ಲ, ಫೋನ್ ಬೇಕಾಗಿಲ್ಲ, ಏನಿಲ್ಲ. ಇಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ಇತ್ತಪ್ಪ ಅಂತಂದ್ರೆ ನಾವಾಗೇ ಬರ್ತೇವೆ ಅಂತ ಅವರಿಗೊಂದು ಮಾತನ್ನು ಹೇಳಿ, ಯಾವುದೋ ಒಂದು ಕುಗ್ರಾಮ ಆಗಿರ್ತಕ್ಕಂಥ ನೀವರಿಗೆ ಇದು ವಿದ್ಯಾವಂತರ ಊರಾಗ್ಯದ. ರೈತರ ಊರು ಅಷ್ಟೇ ಅಲ್ಲ, ಇದು ವಿದ್ಯಾವಂತರ ಊರು, ನೌಕರಸ್ಥರ ಊರು ಮತ್ತು ಕಲಿಸಿದವರ ಮೇಲೆ ಅಭಿಮಾನ ಇಟ್ಟಂತಹ ಊರು. ಆ ಅಭಿಮಾನವನ್ನು ಇಲ್ಲಿವರೆಗೆ ನಾವು ಉಳಿಸಿಕೊಂಡು ಬಂದಿದ್ದೇವೆ ಅಂತ ಅವರಿಗೆ ಪ್ರತ್ಯುತ್ತರವನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಮಾತನಾಡುವುದಕ್ಕೆ ಇನ್ನೂ ಭಾಳಷ್ಟು ಜನ ಮಾತಾಡೋರಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮನ್ನು ಗೌರವಿಸಿದಂಥ ತಮ್ಮೆಲ್ಲರಿಗೂ, ಇಲ್ಲಿ ವಿದ್ಯಾರ್ಥಿ ಬಳಗಕ್ಕೂ, ನೌಕರ ವರ್ಗಕ್ಕೂ, ಗ್ರಾಮಸ್ಥರಿಗೂ, ವಿಶೇಷವಾಗಿ ತುಪ್ಪದ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳಿ, ಅವರು ನಮಗೆ ತೋರಿಸಿದಂತಹ ವಂದನೆಗೆ ಮರುವಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಮಾಡ್ಕೊಳ್ತಾ, ವಿನಂತಿಗಿಂತಲೂ ಗ್ರಾಮದ ಒಂದು ರಿಂಗ್ ರೋಡ್ ಮಾಡಲಿಕ್ಕೆ ಈಗಾಗಲೇ ತಾವು ಒಂದು ಸಾರಿ ಬಂದು ಭೂಮಿ ಪೂಜೆಯನ್ನು ಮಾಡಿದಿರಿ. ಅವೆರಡೂ ಕಾರ್ಯಗಳನ್ನು ನಮಗೆ ಮಾಡಿಕೊಡಬೇಕು ಅಂತ ವಿನಂತಿಯನ್ನು ತಮ್ಮಲ್ಲಿ ಸಲ್ಲಿಸ್ತಾ ಇದ್ದೇವೆ. ಪ್ರಪ್ರಥಮದಲ್ಲಿ ವಿದ್ಯಾದೇವತೆ ಶ್ರೀ ಲಕ್ಷ್ಮೀದೇವಿಗೆ ನನ್ನ ದೀರ್ಘದಂಡ ನಮನಗಳನ್ನು ಅರ್ಪಿಸ್ತಾ, ಶ್ರೀ ಮಹಾಲಕ್ಷ್ಮಿ ಪ್ರಾಥಮಿಕ ಹಾಗೂ ಪ್ರೌಢ ಹಾಗೂ ಸಂಸ್ಕೃತ ಪಾಠಶಾಲೆಯ ನೀವರ್ಗಿಯ 22ನೇ ವಾರ್ಷಿಕ ಸ್ನೇಹ ಸಮ್ಮೇಳನದ ಗುರುವಂದನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿದ್ದು, ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ 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 ಶಟಸ್ಥಳ ಬ್ರಹ್ಮಿ ಷಡಕ್ಷರಿ ಮಹಾಸ್ವಾಮಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ, ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ MR ತುಪ್ಪದವರೇ, ವೇದಿಕೆ ಉದ್ಘಾಟನೆಯನ್ನು ಮಾಡಿದಂಥ ಪೂಜ್ಯ ಹುನ್ನೂರವರೇ, ಅಧ್ಯಕ್ಷಣೆಯ ಪತಿದೇವರಾದ ಹುನ್ನೂರವರೇ, ಜ್ಯೋತಿ ಬೆಳಗಿಸಿದಂಥ ಆತ್ಮೀಯರು, ನನ್ನ ಹಿರಿಯರು ಆಗಿರುವಂಥ MR ಪಾಟೀಲ್ ರೇ, ಪ್ರಕಾಶ್ B ಮಾಸ್ತರ್ ರೇ, ನಾಗನಾಥ್ ಬಿರಾದಾರ್ ಅವರೇ, ಯಮೋ ಹಿರೇಕುರುಬರವರೇ, ಬಸವರಾಜ್ ಪೂಜಾರಿ ಅವರೇ, ಉಪಸ್ಥಿತ ಇರ್ತಕ್ಕಂಥ
ಹಿರಗಣ್ಣ ಪೂಜಾರಿ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಗುರು ವೃಂದವೇ, ಗುರು ಮಾತೆಯರೇ, ಬಂಧುಗಳೇ, ಮುದ್ದು ವಿದ್ಯಾರ್ಥಿಗಳೇ, ರೈತ ಬಾಂಧವರೇ, ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, ಇವತ್ತು 22ನೇ ವಾರ್ಷಿಕೋತ್ಸವವನ್ನು ಶ್ರೀ ಶ್ರದ್ಧಾ ಸಂಸ್ಥೆಯವರ ಈ ಮಹಾಲಕ್ಷ್ಮಿ ಪ್ರಾಥಮಿಕ ಪ್ರೌಢ ಹಾಗೂ ಸಂಸ್ಕೃತ ಶಾಲೆಯ 22ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ನೀವು ಇಲ್ಲಿ ಕೂಡಿ ಮಾಡ್ತಾ ಇದ್ದೀವಿ. ಬಂಧುಗಳೇ, ಅಧ್ಯಕ್ಷರಾದ ಶ್ರದ್ಧಾ ಶಿಕ್ಷಣ ಸಂಸ್ಥೆ ನೇವರ್ಗಿಯ ಸನ್ಮಾನ್ಯ ಸ್ನೇಹಿತರಾದಂಥ ತುಪ್ಪದವರು ಹೆಸರಿಗೆ ತಕ್ಕಂತೆ ಅವರು ಈ ಊರಿಗೆ ತುಪ್ಪವನ್ನೇ ಕೊಟ್ಟಿದ್ದಾರಾ ಅಂತ ನನ್ನ ಭಾವನೆ ಇದೆ. ಬಂಧುಗಳೇ, ನನ್ನ ಭಾವನೆ ಇದೆ. ಯಾಕಪ್ಪ ಅಂದ್ರೆ ಬಹುಶಃ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದು ಅಷ್ಟು ಹಗರ ವಿಷಯ ಅಲ್ಲ. ಅದು ಸತತ 22 ವರ್ಷಗಳವರೆಗೆ ತಾವು ತಮ್ಮದೇ ಆದಂಥ ರೀತಿಯಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಪಡಿಸ್ತಾ ಈ ಸಂಸ್ಥೆಯನ್ನು ಗಟ್ಟಿಗೊಳಿಸಿದ ರೀತಿ ನೋಡಿದ್ರೆ ಬಹುಶಃ ಒಬ್ಬ ಯುವಕ, ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಯುವಕ, ಅದು ಎಂಥದಪ್ಪ ಅಂದ್ರೆ ನೇವರ್ಗಿ ಗ್ರಾಮದಲ್ಲಿ, ನೇವರ್ಗಿ ಅಂದ್ರೆ ನನ್ನ ದೃಷ್ಟಿಕೋನದಿಂದ ಅತ್ಯಂತ ಶಿಕ್ಷಣವಂತರ ಊರು ಯಾವುದೇ ಇದ್ದರೆ ಅದು ನೇವರ್ಗಿ ಅಂತ ಇಂಡಿ ತಾಲೂಕಿನಲ್ಲಿ ಮೊದಲಿತ್ತು. ಈಗ ಚಡ್ಚಾಣ ತಾಲೂಕಿನಲ್ಲಿಯೂ ಸಹಿತ ಇದೆ. ಅದೇ ಬಂಧುಗಳೇ, ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಾಲೆಯನ್ನು ತೆರೆದಿದ್ದಾರೆ. ಮುಂದೆ ಅವ್ರಿಗೆ ಮಾತಾಡ್ಕೋತ ಕೇಳಿದೆ, ಪಕ್ಕದಾಗ ಜಾಗ ಅದ ಇಲ್ರಿ ಅಂತ ಕೇಳಿದೆ ನಾ. ಯಾಕಂದ್ರೆ ಮುಂಬರುವಂಥ ದಿನದಲ್ಲಿ ನನ್ನ ಆಸೆನಪ್ಪ ಅಂದ್ರೆ ಇವತ್ತು SSLC ತನಕ ಮಾತ್ರ ಇಲ್ಲೇ ಐತಿ. SSLC ಮುಗಿದ ಮ್ಯಾಗ ನೇವರ್ಗಿ ಗ್ರಾಮದ ಸ್ನೇಹಿತರು ಅಥವಾ ವಿದ್ಯಾರ್ಥಿಗಳು ದೂರ ಹೋಗೋದು ಬೇಡ, PUC ಸಹಿತಕ್ಕೆ ಇಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಮ್ಮೆ PUC ಸ್ಟಾರ್ಟ್ ಆಯಿತು ಅಂದರೆ ನೀವು ಮುಂದೆ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಯೂನಿವರ್ಸಿಟಿಯಾಗಿ ಇದೊಂದು ಬೆಳೀಲಿ ಅಂತ ನಾನು ಆಶಿಸುತ್ತಾ, ಬಹುಶಃ ನನಗೆ ಅನ್ನಿಸ್ತೈತೆ ಇಲ್ಲಿ ತಾಯಂದಿರು ಭಾಳಷ್ಟು ಜನ ಬಂದಿದ್ದಾರೆ. ಅವ್ರು ಯಾಕೆ ಬಂದಾರಪ್ಪ ಅಂದ್ರೆ ತಮ್ಮ ಮಕ್ಕಳು ಮಾಡುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ಬಂದಿದ್ದಾರೆ. ಹೆಚ್ಚಿಗೆ ಮಾತನಾಡಿದ್ರೆ ಅವ್ರು ಬೈತಾರೆ, ನಮಗೆ ಜಲ್ದಿ ಮುಗಿಸ್ಯಪ್ಪ, ಎಲ್ಲಿ ತಂದು ನಾನು ನನ್ನ ಮಗನ ಆಟ ನೋಡ್ತೀನಿ ಅಂತೀರಿ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಲಾರದೆ, ಬಂಧುಗಳೇ, ಇವತ್ತು ಯಾರೇ ಸಾಧನೆ ಮಾಡಲಿ ಅವರಿಗೆ ಮೆಚ್ಚುಗೆ ಮಾತುಗಳನ್ನು ಹೇಳಿ ತಾವು ಅತ್ಯಂತ ಸರಳ ಸಜ್ಜನಿಕೆಯ ನಡವಳಿಕೆಯಿಂದ ಗುರುಗಳಾದಂಥ SB ಪಾಟೀಲರ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ಇವತ್ತು ಈ ಶಾಲೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಈಗ ಬಹುಶಃ ನಾವು ಬರಾಕರೆ ಕೇಳಿದ್ದೀವಿ, ಆ ರಸ್ತೆ ಬಗ್ಗೆ ಸ್ವಲ್ಪ ಇಲ್ಲಿ ಸಮಸ್ಯೆ ಇದೆ. ಆ ರಸ್ತೆಯನ್ನು ನನ್ನ ಅಧಿಕಾರ ಅವಧಿಯಲ್ಲಿ ನಿಶ್ಚಿತವಾಗಿಯೂ ಮಾಡಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಜೊತೆಗೆ ನೇವರ್ಗಿ ಗ್ರಾಮಕ್ಕಂತೂ ನನ್ನ ಪ್ರೀತಿಯ ಹಳ್ಳಿ ಯಾವುದೇ ಇದ್ದರೆ ಅದು ನೇವರ್ಗಿ. ಆ ನೇವರ್ಗಿ ಗ್ರಾಮವನ್ನು, ನೇವರ್ಗಿ ಹಳ್ಳಿಯನ್ನು ಹೇಗೆ ಕಟ್ಟಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಂಧುಗಳೇ, ಇವತ್ತು ಬಹುಶಃ ಚಡ್ಚಾಣ ತಾಲೂಕನ್ನು ಪರಿವರ್ತಿಸಿ ಕೆಲವು ದಿವಸಗಳಲ್ಲಿ, ಒಂದು ವರ್ಷದೊಳಗೆ ಎಲ್ಲ ಆಫೀಸ್ಗಳನ್ನು ತಂದು ಇವತ್ತು ಮಿನಿ ವಿಧಾನಸೌಧ ಮಂಜೂರಾಗಿದೆ, ಬಸ್ ಡಿಪೋ ಮಂಜೂರಾಗಿದೆ, ನ್ಯಾಯಾಲಯ ಮಂಜೂರಾಗಿದೆ, ಟ್ರೆಜರಿ ADLR ಎಲ್ಲ ಆಫೀಸ್ಗಳು ತಂದು ಅದರಲ್ಲಿ ವಿಶೇಷ ಎಜುಕೇಟೆಡ್ ಜನರಿಗೆ ತುಂಬ ಸಹಾಯ ಆಗ್ತದೆ. ಬಡವರಿಗಂತೂ ತುಂಬ ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಜೊತೆಗೆ ಈ ಭಾಗಕ್ಕೆ ಬರಬೇಕಾದಂಥ ನೀರಾವರಿ ಯೋಜನೆಗಳನ್ನು ನಿಶ್ಚಿತವಾಗಿಯೂ ಮಾಡ್ತೀನಿ ಅನ್ನುವಂಥ ವಿಶ್ವಾಸನ ಹೇಳ್ತಾ, ಈಗಾಗಲೇ ಚಡ್ಚಾಣ ಏತ್ ನೀರಾವರಿ ಜಸ್ಟ್ ಫಾರ್ ಟ್ರಯಲ್ ಮಾಡೀವಿ, ಅದನ್ನು ಚಾಲನೆ ಕೊಟ್ಟೀವಿ. ಆದರೆ ಅದನ್ನು ಸಂಪೂರ್ಣ ಮಾಡಿಯೇ ಮಾಡ್ತೀವಿ. ಯಾರೂ ನಮ್ಮ ಹೊಲಕ್ಕೆ ನೀರು ಬರೋಂಗಿಲ್ಲ ಅನ್ನಬಾರ್ದು. ಯಾರ ಹೊಲಕ್ಕೆ ಅಲ್ಲಿ ಅಂದ್ರೆ
ಇರಿಗೇಟೆಡ್ ಏರಿಯಾ ಇರ್ತೈತಿ, ಆ ಏರಿಯಾದಾಗ ನೀರು ಬರಲಿಲ್ಲ ಅಂದ್ರೆ ಅದಕ್ಕೆ ನಾನೇ ಜವಾಬ್ದಾರಿ ಅಂತ ತಿಳ್ಕೊಂಡು ನೀವು ನನಗೆ ಮೆಸೇಜ್ ಮಾಡಿದ್ರೆ ಅಥವಾ ಏನಾದರೂ ಸುದ್ದಿ ಕೊಟ್ಟರೆ ನಿಶ್ಚಿತವಾಗಿಯೂ ನಿಮ್ಮಲ್ಲಿ ನೀರು ಬರುವಂಗೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಮಾರಂಭವನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡಬೇಕು ಅಂತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಇವತ್ತಿನ ಈ ದಿವ್ಯ ಭವ್ಯ ಉಜ್ವಲವಾದಂಥ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳಾದಂಥ ಷಡಕ್ಷರಿ ಮಹಾಸ್ವಾಮಿಗಳವರ ಚರಣಕಮಲಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಅದರಂತೆ ಇವತ್ತಿನ ಈ ಶಿಕ್ಷಣ ಸಂಸ್ಥೆಯ ಹುಟ್ಟು ಬೆಳವಣಿಗೆಗೆ ಕಾರಣೀಭೂತರಾದಂಥ ಎಮ್ ಆರ್ ತುಪ್ಪದವರ ಕಾರ್ಯಕ್ರಮಕ್ಕೆ ಮೆಚ್ಚಿ ಎಲ್ಲರಿಂದ ಹೌದು ಎನಿಸಿಕೊಂಡಂಥ ಎಮ್ ಆರ್ ತುಪ್ಪದವರಿಗೆ ನನ್ನ ಅನಂತ ನಮಸ್ಕಾರಗಳು. ಅದರಂತೆ ವೇದಿಕೆ ಮೇಲೆ ಆಸೀನರಾಗಿ ಇವತ್ತಿನ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿದಂಥ ಎಮ್ ಆರ್ ಪಾಟೀಲರು ಅವ್ರು ಹೋಗ್ಯಾರಿ. ಎಮ್ ಆರ್ ಪಾಟೀಲರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಏರ್ಪಡಿಸಿದರು. ಭಾಳ ಸಂತೋಷ ಆಯಿತು. ಎಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸಬೇಕು. ಆದರೆ ಆ ಜ್ಯೋತಿ ಆರೂಢ ಜ್ಯೋತಿಯಾಗಿ ಬೆಳಿಬೇಕು. ಹಾಗೆ ಅವ್ರದ್ದು ಪ್ರಯತ್ನ ಬೇಕು, ಎಲ್ಲರ ಪ್ರಯತ್ನ ಬೇಕು, ಎಲ್ಲರ ಸಹಕಾರ ಬೇಕು. ಆರೂಢ ಜ್ಯೋತಿ ಅದರ ಅರ್ಥ ಏನು? ಯಾವಾಗಲೂ ನಂದದ ಜ್ಯೋತಿ ಆಗಿರಬೇಕು ಈ ಶಿಕ್ಷಣ ಸಂಸ್ಥೆ. ಅದರಂತೆ ಈ ವೇದಿಕೆ ಮೇಲೆ ಆಸೀನರಾದಂಥ ಗುರುವಂದನಾ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ, ನನ್ನ ಸಹಪಾಠಿಗಳಿಗೆ ಸೇವೆ ಸಲ್ಲಿಸಿದಂಥವರಿಗೂ, ಎಲ್ಲ ಅತಿಥಿಗಳಿಗೂ, ಮುಖ್ಯ ಅತಿಥಿಗಳಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಶಿಕ್ಷಣ ಪ್ರೇಮಿಗಳಿಗೂ, ಎಲ್ಲ ವಿದ್ವಾನರಿಗೂ, ಚಿಕ್ಕ ಮಕ್ಕಳಿಗೂ, ತಾಯಂದಿರಿಗೂ, ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ಈಗ ನಾವು ಮುಖ್ಯವಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ನೀವರಿಗೆಯಲ್ಲಿ 1967ರಲ್ಲಿ ಒಂದು ಪ್ರೌಢಶಾಲೆ, ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಪ್ರಾರಂಭ ಆಯಿತು. ಅದು ಬೆಳೀತಾ ಬಂತು. ಅದು ಈಗ ಏನಂತಾರೆ ಜನರು, ಎಲ್ಲರ ಅಭಿಪ್ರಾಯದ ಬಗ್ಗೆ ವಿಚಾರ ಮಾಡಿದ್ರೆ, ಏನು ಈ ಶಿಕ್ಷಣ ಸಂಸ್ಥೆ ಬೆಳವಣಿಗೆ ಆಗಲ್ದು, ಕುಂದಲ್ಕತ್ತದೆ, ಬೆಳವಣಿಗೆ ನಂದಲ್ಕತ್ತದೆ. ಆದರೆ ಯಾಕೆ ಬೆಳವಣಿಗೆ ನಂದಲ್ಕತ್ತದೆ ಅಂತ ಕೇಳಿದ್ರೆ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಒಂದು ನಂಬಿಕೆ, ಅಲ್ಲಿ ಶ್ರದ್ಧಾ. ಇಂಥ ಒಂದು ಶ್ರದ್ಧಾ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದಂಥ ಈ ಎಮ್ ಆರ್ ತುಪ್ಪದವ್ರದ್ದು ಏನೋ ಒಂದು ಸಂಸ್ಥೆ ಹುಟ್ಟ್ಯದ, ಯಾವ ರೀತಿಯಾಗಿ ಬೆಳಗ್ಯದ, ಯಾವ ರೀತಿಯಾಗಿ ಜ್ಞಾನದ ಬೆಳಕು ಇಲ್ಲಿ ಹರಿಲಿಕತ್ತದೆ. ಅದರಂತೆ ಇದೇ ರೀತಿಯಾಗಿ ಈಗ ಬರೇ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಇನ್ನೊಂದು ಸಂಸ್ಕೃತ ಶಾಲೆ. ಇದು ಸಾಮಾನ್ಯವಾದಂಥ ಕೆಲಸ ಅಲ್ರಿ. ವಿದ್ಯಾಸಂಸ್ಥೆ ಬೆಳೆಯುವಂತೆ ಮಾರ್ಗದರ್ಶನ ಮಾಡಿ ಶ್ರಮ ವಹಿಸಿದಂಥ ಶ್ರಮಜೀವಿಗಳಾದಂಥ ಎಸ್.ಎಂ. ತುಪ್ಪದವರು ಬಹು ಮಹತ್ವಪೂರ್ಣವಾಗಿ ಅತ್ಯಂತ ಸಂತೋಷದಿಂದ ಅವರು ಕಾರ್ಯಕ್ರಮ ಮಾಡ್ತಾ ಹೊಂಟಾರೆ. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಿ ಅಂದರೆ ಈ ಸಂಸ್ಥೆ ಬೆಳೀತದೆ. ಇಲ್ಲಿ ಬರೀ ಹೈಸ್ಕೂಲ, ಪ್ರಾಥಮಿಕ ಶಾಲೆ ಅಷ್ಟೇ ಅಲ್ಲ, ಸಂಸ್ಕೃತ ಶಾಲೆನೂ ಹುಟ್ಕೊಂಡದ. ಅದರ ಮುಂದೆ ಏನಾಗಿ ನಮ್ಮ ಶಾಸಕರು ಹೇಳಿದರು,
ಸನ್ಮಾನ್ಯ ಶಾಸಕರು ಏನು ಹೇಳಿದ್ರು, ನೀವು ಈ ಗ್ರಾಮದ ಬಗ್ಗೆ ನನಗೆ ಭಾಳ ಪ್ರೀತಿ ಅದ ರೀ, ಎಲ್ಲ ರೀತಿಯಿಂದ ಗ್ರಾಮದ ಉದ್ಧಾರ ನಾ ಮಾಡ್ದೇನು. ಆಶ್ವಾಸನೆ ಕೊಡೋದು ಮರ್ಯಾದೆ ಇದು ರಾಜಕಾರಣ ಅಲ್ರಿ. ರಾಜಕಾರಣಪ್ಪ ಅಂದ್ರೆ ಏನು? ಸರ್ವೇ ಜನ ಸುಖಿನೋ ಭವಂತು ಅನ್ನುವ ತತ್ವವನ್ನು ಅಳವಡಿಸಿಕೊಂಡು ಅವರು ಈ ಗ್ರಾಮದ ಜನರ, ವಿದ್ಯಾರ್ಥಿಗಳ, ಬಡವರ ಈ ಎಲ್ಲ ಏನು ಸುಧಾರಣೆ ಆಗಬೇಕಾಗ್ಯಾವ. ನೀರಾವರಿ ಅನ್ರಿ, ರೋಡ್ ಅನ್ರಿ, ಶಿಕ್ಷಣ ಅಂತನ್ರಿ, ಒಂದೇ ಅಲ್ಲ ಹಲವು ರೀತಿಯಲ್ಲಿ ಏನು ಕೊರತೆಗಳದಾವ, ಆ ಕೊರತೆಗಳನ್ನೆಲ್ಲ ನೀಗಿಸಿ ಜನರಿಗೆ ಸುಖ ಶಾಂತಿಯನ್ನು ಒದಗಿಸಿ ಕೊಟ್ಟರೆ ಅವರು ಆಯ್ಕೆಯಾಗಿ ಬಂದದ್ದು ಸಾರ್ಥಕ ಆಯಿತು, ಸಂತೋಷ ಆಯ್ತು ಎಲ್ಲರಿಗೂ. ಇರಲಿ. ಇನ್ನೊಂದು ಮಾತು ಏನು ಹೇಳ್ಕೊಂಡು, ಜ್ಞಾನ ಬಹು ದೊಡ್ಡ ಸಂಪತ್ತು ರೀ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಈ ಜ್ಞಾನ ಸಂಪತ್ತು ವಿದ್ವಾನರಿಗೆ ನೋಡ್ರಿ, ವಿದ್ವಾನ್ ಪೂಜಿತಿ ಸರ್ವತ್ರ ಏತ್ ಅಂತ ಹೇಳ್ತಾರೆ. ವಿದ್ವಾನರು ಎಲ್ಲೆಡೆಯಲ್ಲಿ ಪೂಜಿಸಲ್ಪಡ್ತಾರೆ, ಗೌರವಿಸಲ್ಪಡ್ತಾರೆ. ಸಾಮಾನ್ಯರಿಗೆ ಯಾರೂ ಗೌರವಿಸೋದಿಲ್ಲ ರೀ. ವಿದ್ಯಾವಂತರಿಗೆ ಬರ್ರಿ ಬರ್ರಿ ಮುಂದೆ ಬರ್ರಿ, ಹೀಗೆ ಎಲ್ಲರಿಗೂ ಒಂದು ಗೌರವ ಸಿಗ್ತದೆ. ವಿದ್ವಾನರು ನಮ್ಮ ಮಕ್ಕಳು, ನಮ್ಮ ತಾಯಂದಿರ ಹೆಣ್ಣುಮಕ್ಕಳು, ಬರೀ ಗಂಡು ಮಕ್ಕಳು ಅಷ್ಟೇ ಅಲ್ರಿ, ವಿದ್ಯಾರ್ಥಿಗಳು ಎಲ್ಲರೂ, ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಈ ಶಾಲೆಯಲ್ಲಿ ಕಲಿತೀರಿ. ಇವತ್ತು 22ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತದ ಇದು. ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ SLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡೋ ಸಮಾರಂಭ ಅನ್ನೋದ, ಬೀಳ್ಕೊಡೋ ಸಮಾರಂಭ. ಅವರು ಇಲ್ಲಿ ಕಲಿತು ಮುಂದೆ ಹೋಗಿ ಈ ಶಾಲೆಯ ಕೀರ್ತಿ, ಹೆಸರು ಅಜರಾಮರವಾಗಿ ಉಳಿಯುವಂತೆ ಮಾಡಬೇಕು. ಶಾಲೆಗೆ ತಿರುಗಿ ಹಿಂದೆ ನೋಡಬೇಕು. ನಾವು ಈ ಶಾಲೆಯಲ್ಲಿ ಕಲ್ತಿದ್ದೆವು, ಶಾಲೆ ಬಗ್ಗೆ ನಮ್ಮಲ್ಲಿ ಅಭಿಮಾನ ಇರಬೇಕು ರೀ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಇರಲಿ, ಭಾಳ ಬೆಳೆಸಲಿಕ್ಕೆ ಉಪಯೋಗಿಡ್ರಿ ಬೈತಾರೆ ಹಿಂದೆ. ಆದರೆ ಒಂದು ಮಾತ ಏನು ಹೇಳ್ತೇನು, ನಮ್ಮ ಜೀವನದಲ್ಲಿ ವಿದ್ಯಾ ಸಂಪಾದನೆ ಮಾಡಬೇಕು. ಎಲ್ಲ ಏನೇನೋ ಬೇಕಾದದ್ದೆಲ್ಲ ನಾವು ಸಂಪಾದನೆ ಮಾಡ್ತೇವೆ. ಆ ಸಂಪಾದನೆ ಮಾಡ್ತಕ್ಕಂಥ ವಸ್ತುಗಳಲ್ಲಿ ನಮಸ್ಕಾರ ಆಯ್ತು ರೀ ಶಿವ. ಸಂಪಾದನೆ ಮಾಡ್ತಕ್ಕಂಥ ವಿಷಯಗಳಲ್ಲಿ ಮುಖ್ಯವಾಗಿ ಏನು ಸಂಪಾದನೆ ಮಾಡಬೇಕ್ರಿ ನಾವು? ಒಂದು ವಿದ್ಯಾ ಸಂಪತ್ತದ, ಒಂದು ಭೌತಿಕ ಸಂಪತ್ತದ, ಒಂದು ಸಮಾಧಾನ ಶ್ರೇಷ್ಠ ಸಂಪತ್ತದ, ಇನ್ನೊಂದು ಮುಖ್ಯವಾಗಿ ಆರೋಗ್ಯ ಸಂಪತ್ತು ಅನ್ನೋದ ರೀ. ಇವೆಲ್ಲ ಸಂಪತ್ತುಗಳು ನಮಗೆ ಬೇಕೇ ಆಗ್ಯಾವ, ಗಳಿಸಬೇಕೇ ಆಗ್ಯಾವ, ಅದಕ್ಕೆ ನಾವು ದುಡಿಬೇಕಾಗ್ಯಾವ. ಮುಖ್ಯವಾಗಿ ಆರೋಗ್ಯ ಸಂಪತ್ತು ಬೆಳೆಸಿದರೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ಸುಖಿಗಳಾಗಿ ಬೆಳಿತೇವೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಇಂಗ್ಲೀಷ್ನೊಳಗೆ ಒಂದು ಗಾದೆ ಮಾತಾಡೋದು ಏನಪ್ಪ ಅಂತ ಕೇಳಿದ್ರೆ, if wealth is lost, nothing is lost. If health is lost, something is lost. If character is lost, everything is lost ಅಂತ ಹೇಳ್ತಾರೆ ರೀ. ಅದಕ್ಕೆ ನಮ್ಮ ಕ್ಯಾರೆಕ್ಟರ್ ಅಂದರೆ ನಮ್ಮ ರೀತಿ ನೀತಿ, ನಮ್ಮ ನಡಾವಳಿ ಇವು ಪರಿಶುದ್ಧವಾಗಿರಬೇಕು. ಅಂದರೆ ನಾವು ವಿದ್ಯಾವಂತರು ಆಗ್ತೇವೆ, ಆರೋಗ್ಯವಂತರಾಗ್ತೇವೆ, ಆಯುಷ್ಯವಂತರು ಆಗ್ತೇವೆ, ಆರೋಗ್ಯವಂತರಾಗ್ತೇವೆ. ಹೀಗೆ ನಮ್ಮ ಆಯುಷ್ಯ ಆರೋಗ್ಯ ಬೆಳಿಬೇಕಾದ್ರೆ ನಾವು ಮೊದಲು ಆರೋಗ್ಯವಂತರಾಗಿರಬೇಕು. ಹ್ಯಾಂಗೆ ರೀ ಆರೋಗ್ಯವಂತರಾಗಿ ಹೇಗಿರೋದು? ನಾವು ಯಾವುದೇ ದುಶ್ಚಟಗಳಿಗೆ ಅಂಟಿಕೊಳ್ಳಾರದೆ ಇನ್ನು ಸಮಾಜದಲ್ಲಿ ನಾವು ನೋಡಿದ್ರೆ ಮಕ್ಕಳು ಸಮಾಜದಲ್ಲಿ ಬೆಳೀತಾವ. ಈಗ ಶಿಕ್ಷಕರು ಇರುವಿಕೆ, ಸಮಾಜದಲ್ಲಿ ಪಾಲಕರು ಇರುವಿಕೆ, ಸಾಮಾನ್ಯ ಜನರು ಎಲ್ಲರೂ ಇರುವಿಕೆ, ಮಕ್ಕಳಿಗೆ ಅದೇ ಬೋಧನೆ ಆಗಿರ್ತವೆ. ಸಮಾಜದಲ್ಲಿ, ಮನೆಯಲ್ಲಿ ಎಲ್ಲಿ ಮಕ್ಕಳು ಏನು ನೋಡ್ತಾವ ಅವು ಕಲಿತಾವ್ರಿ. ಯಾಕಂದರೆ ಮಕ್ಕಳಲ್ಲಿ ಅನುಕರಣೆ ಮನೋಭಾವನೆ ಮಾಡ್ರಿ. ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ಅಗದಿ ಪ್ರೀತಿಯಿಂದ ಅವ್ರಿಗೆ ಬೆಳೆಸಿ ಇಲ್ಲಿ ನಮ್ಮ ಶಾಲೆಗೆ ಶಿಕ್ಷಣ ಪಡೆಯುವಂತೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಇನ್ನೊಂದು ವಿದ್ಯಾ ಸಂಪತ್ತು ಆಯ್ತು ರೀ, ಆರೋಗ್ಯ ಸಂಪತ್ತು ಆಯಿತು. ಇನ್ನೊಂದು ಸಮಾಧಾನ ಅನ್ನೋದು ಶ್ರೇಷ್ಠ ಸಂಪತ್ತು ಅದ ರೀ. ಇದು ಮಹಾತ್ಮರು ಹೇಳ್ತಾರೆ, ಇದು ಸಾಮಾನ್ಯವಾದ ಸಂಪತ್ತು ಅಲ್ರಿ. ಯಾವಾದ್ರಿ ಅದು? ಸಮಾಧಾನ. ಸಮಾಧಾನ ಅನ್ನೋದು ಶ್ರೇಷ್ಠ ಸಂಪತ್ತು. ಜೀವನದಲ್ಲಿ ಗಳಿಸಿದವ ಅವ ಉದ್ಧಾರ ಹಾಕೋತ ಹೋಗ್ತಾನೆ. ಯಾಕಂದರೆ ತಾಳ್ಮೆಯೇ
ಜೀವನದ ಮೂಲ ತತ್ವ. ತಾಳಿದವನು ಬಾಳುವನು ಅಂತ ಹೇಳ್ತಾರೆ. ಇನ್ನು ಏನು ಭಾಳ ಹೇಳಿದ್ರಿ, ಇನ್ನೂ ಒಂದು ಮಾತಾ. ಈಗ ನಮ್ಮ ಜೀವನದಲ್ಲಿ, ಸಮಾಜದಲ್ಲಿ ನಾವು ಎಲ್ಲ ಜನರಲ್ಲಿ ಎಲ್ಲ ಬಾಯಿಂದ ನೋಡ್ತೇವೆ, ಕೇಳ್ತೇವೆ. ಏನು ಕೇಳ್ತೇವೆ ರೀ? ಪಾಪ ಪುಣ್ಯ. ಸ್ವಲ್ಪ ಒಂದೇ ಮಿನಿಟ್ ನಾನು ಮುಗಿಸ್ತೇನೆ ರೀ. ಪಾಪ ಪುಣ್ಯ, ಸ್ವರ್ಗ ನರಕ, ಅಳುದು ನಗುವುದು, ಸುಖ ಶಾಂತಿ, ಆನಂದ ನೆಮ್ಮದಿ, ಇವು ಬರೀ ಏನವ ಅಂತ ಕೇಳಿದ್ರೆ ನಿಮಗೆ ಹೇಳ್ತೇನೆ, ಇವು ಬರೀ 2 ಶಬ್ದವ ರೀ. ಪಾಪ ಪುಣ್ಯ, ಸ್ವರ್ಗ ನರಕ, ಇವು ಏನವ ರೀ? ಬರೀ 2 ಶಬ್ದವ. ಶಬ್ದ ರೂಪದಲ್ಲೇ ನಾವು ಅವು ಕೇಳಬೇಕು, ನೋಡಬೇಕು. ಎಲ್ಲವರಿ ಅವು ಸ್ವರ್ಗ ನರಕ? ಪಾಪ ಪುಣ್ಯ ಅಂದ್ರೆ ಏನು ರೀ? ಎಲ್ಲವವು ಅವು ಎಲ್ಲವರಿ ಅಂತ ಕೇಳಿದ್ರೆ ನೀವು ವಿಚಾರ ಮಾಡಿದ್ರೆ ಅವು ನಮ್ಮ ನಡೆ ನುಡಿಯಲ್ಲಿ ಅದಾವ್ರಿ. ಅವು ನಮ್ಮ ಮಾತಿನಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಅವು ಅದಾವ. ಅದಕ್ಕಾಗಿ ನಾವು ನಮ್ಮಲ್ಲಿ ಇದ್ದಂಥ ವಿಷಯ ವಸ್ತುಗಳನ್ನು, ಈ ಸುಖ ಸಂತೋಷಗಳನ್ನು, ಪಾಪ ಪುಣ್ಯಗಳನ್ನು, ಈ ಪಾಪ ಅಂತಂದ್ರೆ ಏನಂತೀರಿ? ಪಾಪಾಯ ಪರಪೀಡನಂ, ಆಮೇಲೆ ಪಾಪಾಯ ಪರಪೀಡನಂ. ಹೀಗೆ ಪರಪೀಡ ಮಾಡೋದು ಪಾಪ, ಪರೋಪಕಾರ ಮಾಡೋದು ಪುಣ್ಯ ಅಂತ ಹಿಂಗೆಲ್ಲರೂ ಹೇಳ್ತಾರೆ. ಸ್ವರ್ಗ ನರಕ, ಅದ್ರ ಬಗ್ಗೆ ಬಸವಣ್ಣವರು ಒಂದು ಮಾತು ಹೇಳ್ಯಾರಿ. ಅದನ್ನು ಇಲ್ಲಿ ಹೇಳ್ಬೇಕಾಗ್ತದೆ ನಿಮಗೆ. ಬಸವಣ್ಣವ್ರು ಏನು ಹೇಳ್ಯಾರಿ? ಸ್ವರ್ಗ ಲೋಕ ಮೃತ್ಯು ಲೋಕ ಬೇರೆಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯೆ ನುಡಿಯುವುದೇ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಸುಳ್ಳಲ್ಲ, ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಬಸವಣ್ಣವ್ರು ಆಣಿ ಮಾಡಿ ಹೇಳ್ಯಾರ, ಪ್ರಮಾಣ ಮಾಡಿ ಹೇಳ್ಯಾರ. ಏನು? ಸತ್ಯ ನುಡಿಯುವ ಸ್ವರ್ಗ ಲೋಕ ಮೃತ್ಯು ಲೋಕ ಬೇರೆ ಬೇರೆ ಎಲ್ಲಿ ಇಲ್ರಿ. ಅವು ನಮ್ಮೊಳಗೆ ಅದಾವ, ನಮ್ಮ ಹತ್ತಿರ ಅದಾವ, ನಮ್ಮಲ್ಲಿ ಅದಾವ ಅಂತಂದ್ರೆ ಏನು? ಹಂಗರ್ಥ? ಹಂಗಂದ್ರೆ ಏನು? ಸ್ವರ್ಗ ಅಂದ್ರೆ ಯಾವ್ದ್ರಿ? ಸತ್ಯ ನುಡಿಯುವುದೇ ಸ್ವರ್ಗ. ಸತ್ಯ ಅಂದ್ರೆ ಯಾವ್ದ್ರಿ? ಸತ್ಯ ಅಂದರೆ ದೇವರು. ದೇವರ ನಾಮಸ್ಮರಣೆ ಮಾಡಿದ್ರೆ, ದೇವರನ್ನು ಮುಂಜಾನೆ ಸಂಜೆಗೆ ದೇವರನ್ನು ಸ್ಮರಿಸಿದರೆ ಆವಾಗ ಅಲ್ಲಿ ಏನಾಗ್ತದೆ? ಸತ್ಯವೇ ದೇವರಾಗಿಬಿಡ್ತದೆ. ಮಿಥ್ಯೆ ನುಡಿಯುವುದೇ ನರಕ. ಈಗ ನಾವು ಏನು ನುಡಿತೇವೋ ಮಿಥ್ಯವಾದಂಥ ವಸ್ತುಗಳು, ಈ ಭೌತಿಕ ವಸ್ತುಗಳು ಏನದಾವ, ಇವು ಕಣ್ಣಿಗೆ ಕಾಣಿಸ್ತಾವಲ್ಲ, ಇವು ನಮ್ಮ ಸುಖ ಕೊಡ್ತಾವ ಅಂತ ಅವಕ್ಕೆ ಬೆನ್ನಿಗೆ ಬಿದ್ದು ಅವಕ್ಕೆ ಗಳಿಸ್ತೇವೆ, ಮೋಸ ಮಾಡೇ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಕಳ್ತನ ಮಾಡೇ ಇವೆಲ್ಲ ಮಾಡಿ ಭಾಳ ಸಂಪತ್ತು ಗಳಿಸ್ತೇವೆ ನಾವು. ಗಳಿಸ್ರಿ ಅವು ಸುಖ ಕೊಟ್ಟವೇನು? ಯಾರಿಗರಿ? ಯಾರಿಗೂ ಸುಖ ಕೊಟ್ಟಿಲ್ಲ ಅವು. ಅದಕ್ಕೆ ನಾವು ಸತ್ಯವನ್ನು ಮೆಚ್ಕೋಬೇಕು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿರಿ. ನಮ್ಮ ನೀತಿ ನಡತೆ, ಮಾತುಕತೆ ಇವು ನಮ್ಮ ಆಚಾರಗಳು. ನೀತಿಗಳೇ ನಮಗೆ ಅವು ಏನದ ಸ್ವರ್ಗ ಆತವ. ಇದು ಸುಳ್ಳಲ್ಲ. ಇದೇನು ಹೇಳಿ ಬಸವಣ್ಣವರು ಪ್ರಮಾಣ ಮಾಡಿ ಹೇಳ್ಯಾರ. ಅದಕ್ಕೆ ನಾವು ನೀತಿವಂತರಾಗಬೇಕು, ಪ್ರಾಮಾಣಿಕರಾಗಬೇಕು, ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಹಾಗೆ ಇಲ್ಲಿ ಶಾಲೆಗಳಿದ್ದಂತಹ ವಿದ್ಯಾರ್ಥಿಗಳು ಈ ಶಾಲೆಯ ಹೆಸರು ಉಳಿಸುವಂತೆ, ಶಾಲೆಯ ಹೆಸರು ಬೆಳೆಯುವಂತೆ ಹೀಗೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ಗ್ರಾಮದ ಜನರಲ್ಲಿ, ತಾಯಂದಿರಲ್ಲಿ, ಹಿರಿಯರಲ್ಲಿ, ಈ ಶಿಕ್ಷಣ ಪ್ರೇಮಿಗಳಲ್ಲಿ ಏನದ ಅಂತ ನಾನು ತಿಳ್ಕೊಂಡಿನು. ಇಲ್ಲಿ ನಾನು 30 ವರ್ಷ ಸರ್ವಿಸ್ ಮಾಡಿ, ಹೈಸ್ಕೂಲ್ದಲ್ಲಿ ಸರ್ವಿಸ್ ಮಾಡಿ ಹೋಗಿನು. ನಾ ಏನು ಕಂಡ್ಕೊಂಡೇನು ಅಂತಂದರೆ ಇದೊಂದು ಆದರ್ಶ ಗ್ರಾಮ. ಈ ಗ್ರಾಮದಲ್ಲಿ ಶಿಕ್ಷಣ ಪ್ರೇಮಿಗಳು ಭಾಳ ಮಂದಿ ಅದಾರೆ. ಇಲ್ಲಿ ಶಿಕ್ಷಣ ಬೆಳೀತದೆ. ಅಗಳೆ ನಮ್ಮ ಶಾಸಕರು ಹೇಳಿದ್ರು ನೋಡಿರಿ, ಸನ್ಮಾನ್ಯ ಶಾಸಕರು ಏನು ಹೇಳಿದ್ರು, ಇಲ್ಲಿ ಬರೀ ಹೈಸ್ಕೂಲ, ಪ್ರಾಥಮಿಕ ಶಾಲೆ, ಹೈಸ್ಕೂಲ ಮತ್ತು ಸಂಸ್ಕೃತ ಪಾಠಶಾಲೆ ಆಗ್ಯಾವ. ಅದಕ್ಕೆ ಇನ್ನು ಮುಂದೆ ವಿಶ್ವವಿದ್ಯಾಲಯನೂ ಆಗಬಹುದು, ಯಾವ ಸಂಶಯನೂ ಇಲ್ಲ. ಆ ರೀತಿಯಾಗಿ ಈ ಸಂಸ್ಥೆ ಹುಟ್ಕೊಂಡದ. ಆ ರೀತಿಯಾಗಿ ಈ ಸಂಸ್ಥೆ ವಿಶ್ವವಿದ್ಯಾಲಯ ರೂಪದಲ್ಲಿ ಬೆಳೀಲಿ. ಅದಕ್ಕೆ ಎಲ್ಲರಿಗೂ ವಿದ್ಯೆ ಸಿಗಲಿ, ಎಲ್ಲರೂ ವಿದ್ಯಾವಂತರಾಗೋಣ, ಸುಖ ಶಾಂತಿ ಪಡೆಯೋಣ. ನಮ್ಮ ಮಕ್ಕಳು ಉದ್ಧಾರ ಮಾಡೋದೇ ಶಿಕ್ಷಣ ರೀ. ನಮ್ಮ ಉದ್ಧಾರ ಆಗೋದ್ರಿಂದ ಭಾಳ ಮಕ್ಕಳ ಸಲುವಾಗಿ ಹಣ, ರೊಕ್ಕ, ಬೆಳ್ಳಿ, ಬಂಗಾರ ಇವೆಲ್ಲ ಗಳಿಸಿಡಬಾರ್ದು ರೀ.
ಅವು ಕಳ್ತನ ಮಾಡಿ ನಾವು ಜೋಳ ಹೊಡೆದು ತೊಗೊಂಡು ಹೋಗ್ತಾರೆ. ಅದಕ್ಕೆ ಮಕ್ಕಳಿಗೆ ಏನು ಕೊಡಬೇಕು? ವಿದ್ಯಾಸಂಪತ್ತು ಅದನ್ನು ಕೊಡಬೇಕು. ಇಷ್ಟು ಹೇಳಿ ಇಲ್ಲಿ ನನಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ, ಸನ್ಮಾನ ಮಾಡಿದ್ರಿ. ಇದು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕಾಗಿ ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಮರ್ಪಿಸಿ 2 ಮಾತು ಮುಗಿಸ್ತೇನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ರದ್ಧಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಕ್ಕಂಥ 22ನೆಯ ವಾರ್ಷಿಕ ಸ್ನೇಹ ಸಮ್ಮೇಳನ, ಗುರುವಂದನಾ ಕಾರ್ಯಕ್ರಮ, ಅದೇ ರೀತಿಯಾಗಿರ್ತಕ್ಕಂಥ ಬೀಳ್ಕೊಡುಗೆ ಸಮಾರಂಭ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಶ್ರೀ ಷಡಕ್ಷರಿ ಮಹಾಸ್ವಾಮಿಗಳಲ್ಲಿ ನಾನು ಶಿರಸಾಷ್ಟಾಂಗವಾಗಿ ನಮಸ್ಕರಿಸಿ, ಈಗಾಗಲೇ ಬಂದು ಹೋಗಿರ್ತಕ್ಕಂಥ ಪ್ರಮುಖರಾಗಿರ್ತಕ್ಕಂಥ ಕಟಕ್ದೊಂಡ್ ಸಾಹೇಬ್ರೆ ಹಾಗೂ ಇನ್ನಿತರ ಪ್ರಮುಖರೇ, ಗುರುಗಳೇ, ಹಿರಿಯರೇ, ಅವ್ರಿಗೆಲ್ಲರೂ ಕೂಡ ನಾನು ಒಂದು ರೀತಿಯಾದಂಥ ವಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲರೂ. ಯಾಕಂದರೆ ನಾನು ಎಲ್ಲರಿಗಿಂತ ಕಿರಿಯೋಳು, ನನಗಿಂತ ಕಿರಿಯರು ಯಾರಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ವೇದಿಕೆ ಮೇಲೆ ಉಪಸ್ಥಿತರೆಲ್ಲರೂ ನನಗಿಂತ ಹಿರಿಯರು. ಈಗಾಗಲೇ ಏನು ಹೇಳಬೇಕು ಅದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಮತ್ತು ಮಕ್ಕಳಲ್ಲಿ ಏನು ಕುತೂಹಲ ಅದಪ್ಪ ಅಂದರೆ ಈಗ ತಮ್ಮ ಕಾರ್ಯಕ್ರಮ ಆಗೋದು, ಪಾಲಕರೆಲ್ಲ ಬಂದಿದ್ದಾರೆ ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡೋದು. ಆದರೂ ನನಗೂ ಸಹಿತ ಇಲ್ಲಿ ಕರೆಸಿ ನೀವು ನಿಮ್ಮದೇ ಆದಂಥ ಪ್ರೀತಿಯ ಒಂದು ಗುರುವಂದನೆಯನ್ನು ಮಾಡಿದ್ರಿ. ನಾನು ಹೇಳೋದು ಒಂದೇ, ಈಗಾಗಲೇ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ನನ್ನ ತಿಳಿದಿದ್ದೇನಪ್ಪ ಅಂದರೆ, ಪ್ರತಿಯೋರ್ವ ಸಣ್ಣವರೇ ಇರಲಿ ದೊಡ್ಡವರೇ ಯಾರೇ ಇರಲಿ, ಸತ್ಯ, ಸತ್ಪ್ರವೃತ್ತಿ, ಸದಾಚಾರ ಇವೆಲ್ಲ ನಮ್ಮ ಜೊತೆ ಯಾವಾಗಲೂ ನಾವು ಅನವರ್ತ ಅದರೊಂದಿಗೆ ಇದ್ದರೆ ಅದು ನಮ್ಮನ್ನು ಕೊನೆಯ ತನಕ ಕೊಂಡೊಯ್ತಾ ಇದೆ. ಆದ್ದರಿಂದ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಮಕ್ಕಳು ಸಣ್ಣವರಿರ್ತಕ್ಕಂಥ ಮಕ್ಕಳು ಈಗಾಗಲೇ ನೀವು ಕಲಿತಕ್ಕಂಥದ್ದೇನಪ್ಪ ಅಂದರೆ ಶಿಸ್ತು, ಸಮಯ ಪಾಲನೆ, ಆಮೇಲೆ ಶಿಕ್ಷಕರು ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಅಪ್ಡೇಟಾಗಿ ಮಾಡೋದು, ಈ ಎಲ್ಲ ಕೆಲಸವನ್ನು ಮಕ್ಕಳು ಮಾಡಬೇಕು. ಈಗ ನನಗೇನು ಹೆಮ್ಮೆ ಅನ್ನಿಸ್ತದೆ ಅಂದರೆ, ನಾನು ಇವರಿಗೆ ಗ್ರಾಮದಲ್ಲಿ ಬಂದಾಗ ಇಲ್ಲಿ 37 ವರ್ಷ ಸರ್ವಿಸ್ ಮಾಡಿದೆ. ಮೊದಲು ಬಂದಾಗ ನನಗೇನು ಅನಿಸ್ತು, ಏನಪ್ಪ ಯಾಕೆ ಬಂದೆ ಈ ಊರಲ್ಲಿ ಏನು ಅಂತ ನನಗೇನು ಅರ್ಥ ಆಗಿರಲಿಲ್ಲ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಮಕ್ಕಳು ಹೇಗಿದ್ದಾರಪ್ಪ ಅಂದರೆ, ಗುರುವನ್ನು ಮೀರಿಸ್ತಕ್ಕಂಥ ಮಕ್ಕಳು. ಯಾಕೆ ಇಲ್ಲೇ ಈಗ ಉದಾಹರಣೆ ಇದೆ ನೋಡಿ. ಯಾಕಂದರೆ ನನ್ನ ಮಗುವೇ ಈಗ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಇದಕ್ಕಿಂತ ಹೆಚ್ಚಿನ ಉನ್ನತ ಸಾಧನೆಯನ್ನು ನಮ್ಮ ಮಲ್ಕಾರಿ ಗುರುಗಳು ಮಾಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಬಳಗ ನನ್ನ ಮುದ್ದಿನ ಮಕ್ಕಳು. ಅವ್ರು ಎಷ್ಟು ದೊಡ್ಡವರಾಗಿದ್ದಾರಪ್ಪ ಅಂದರೆ, ಗುರುಗಳನ್ನು ಮೀರಿಸ್ತಕ್ಕಂಥ ಶಿಷ್ಯರಾಗಿದ್ದಾರೆ. ನನಗಿದೇ ಒಂದು ದೊಡ್ಡ ಕಾಣಿಕೆ, ಇದಕ್ಕಿಂತ ಹೆಚ್ಚಿಂದೇನೂ ಇಲ್ಲ. ಆಮೇಲೆ ನಮ್ಮ ಹೆಸರುಪಾಳ್ ಸರ್ ಗುರುಗಳು ಹೇಳಿದರು, ಶಿಕ್ಷಕರಿದ್ದರೆ ಸನ್ಮಾನ ಆಗ್ತದೆ. ನಿಜವಾಗಿಯೂ ಶಿಕ್ಷಕ ಪ್ರವೃತ್ತಿ ಬಹಳ ಪವಿತ್ರವಾದಂಥ ಪ್ರವೃತ್ತಿ. ಈ ಪ್ರವೃತ್ತಿಯನ್ನು ನಾವು ಎಲ್ಲರೂ ಗೌರವದಿಂದ ಕಾಪಾಡಬೇಕು. ಮಕ್ಕಳಲ್ಲಿ ಕೂಡ ಅದನ್ನೇ ಗೌರವಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಗುರು ಹೇಗಿದ್ದಾನಪ್ಪ, ಶಿಕ್ಷಕ ಈ ಪದದ ಅರ್ಥ, ಡಿಸಿಪ್ಲಿನ್ ಈ ಪದದ ಅರ್ಥ ಹೇಳ್ಕೋತ ಕುಂತ್ರೆ ಇಲ್ಲಿ ಸಮಯ ಸಾಲೋದಿಲ್ಲ. ಆದರೆ ನಾವೇ ಒಬ್ರು ಏನಪ್ಪ ಅಂತಂದರೆ ಒಂದು ಪ್ರತೀಕರಾಗಿರ್ತೇವೆ, ಮಾಡೆಲ್ ಆಗಿರ್ತೇವೆ. ಅದರಿಂದ ಮಕ್ಕಳು ತಾವೇ ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಯಾಕಂದರೆ ಎಲ್ಲರೂ ಹಿರಿಯರು ಈಗಾಗಲೇ ಹೇಳಿದ್ದಾರೆ. ನಾನು ಒಂದೇ ಮಾತಿನಲ್ಲಿ ಹೇಳೋದು, ನನಗಿಂತ ಕಿರಿಯರು ಯಾರೂ ಇಲ್ಲ, ನಾನೇ ಕಿರಿಯಳು. ಆದರೂ ಸಹಿತ ಈ ಒಂದು ಸಂಸ್ಥೆ ಭಾಳ ಉನ್ನತವಾದಂಥ ಸಂಸ್ಥೆಯಾಗಿ ಬೆಳೀಲಿ, ಹೆಚ್ಚಿನದಾಗಿರ್ತಕ್ಕಂಥ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೆದು ಡಿಗ್ರಿ ಕಾಲೇಜು ಮತ್ತು ಮಾಸ್ಟರ್ ಡಿಗ್ರಿ ಕಾಲೇಜು ಎಲ್ಲ ಪಡೆಯುವಂಥ ಒಂದು ಹಂತಕ್ಕೆ ಹೋಗಲಿ. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಮ್ಮ ಬಳಗ, ಶಿಕ್ಷಕರ ಬಳಗ, ಅದೇ ರೀತಿಯಾಗಿ ಗೆಳೆಯರ ಬಳಗ, ಇವರೆಲ್ಲ ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಗ್ರಾಮವನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ. ಈ ಗ್ರಾಮೀಣ ಉದ್ಧಾರ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ಎಕ್ಸಲೆಂಟ್ ಆಗಿರ್ತಕ್ಕಂಥ ನನ್ನ ಮುದ್ದಿನ ವಿದ್ಯಾರ್ಥಿಗಳು ಹಾಗೂ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳು. ಆದ್ದರಿಂದ ಇವರೆಲ್ಲರ ಒಂದು ಕಾರ್ಯ ಕೈಗೂಡಿ ಈ ಗ್ರಾಮದ ಉದ್ಧಾರ
ಅದ್ರ ಜೊತೆಗೆ ನಮ್ಮ ಭಾರತದ ಉದ್ಧಾರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಕರೆಸಿ ಗುರುವಂದನೆಯನ್ನು ಮಾಡಿದ್ದಕ್ಕೆ, ಅದೇ ರೀತಿಯಾಗಿ ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮೂಲಕ ಈ ಸಮಾಜಕ್ಕೆ ಸಾಕ್ಷೀಕರಿಸಿದಂಥ ಗುರುಮಾತೆಯರಾದ ಜಾಧವ್ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಮಾಡಿರುವ ಉದ್ದೇಶ ಇಷ್ಟೇ, ಇವತ್ತಿನ ಪೀಳಿಗೆಯಲ್ಲಿ ಈ ಒಂದು ಗುರು ಶಿಷ್ಯ ಸಂಬಂಧದ ಭಾವನೆ ಬೆಳೆಯಲಿ ಅನ್ನೋದೇ ಆಗಿದೆ, ಬಿಟ್ಟರೆ ಬೇರೆ ಏನೂ ಅಲ್ಲ. ಇತ್ತೀಚೆಗೆ ಶಿಕ್ಷಣದಲ್ಲಿ ನಾವು ಗುರು ಮತ್ತು ಶಿಷ್ಯರ ಸಂಬಂಧ ಹೇಗೆ ನಡೀತಾ ಇದೆ, ಹೇಗೆ ನಾವು ಕಾಣ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಳವಳಕಾರಿ ಬೆಳವಣಿಗೆಗಳು, ಕಳವಳಕಾರಿ ಆ ಸಂಬಂಧಗಳು ನಶಿಸಿ ಹೋಗ್ತಾ ಇದೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿ ತಮಗೆ ಕಲಿಸಿದ ಗುರುಗಳಿಗೆ ಒಂದು ಗುರುವಂದನಾ ಸಮಾರಂಭ ಮಾಡುವುದರ ಮೂಲಕ ಇವತ್ತಿನ ಯುವ ವಿದ್ಯಾರ್ಥಿ ಪೀಳಿಗೆಗೆ ಮುಂದಿನ ದಾರಿ ಆಗಲಿ ಅನ್ನುವಂಥ ಸದುದ್ದೇಶ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ, ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರೀಯುತ ಕಾಶಿರಾಮ್ ಬಾಪು ಚೌಹಾಣ್ ನಿವೃತ್ತ ಮುಖ್ಯ ಗುರುಗಳು, ನಮ್ಮೆಲ್ಲರ ಆದರ್ಶ ಶಿಕ್ಷಕರು ಈ ಸಂಸ್ಥೆಗೆ 5,000 ದೇಣಿಗೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನ್ಯೂರಿಗಿ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ತೇಲಿ ಅವರು 1,001 ರೂಪಾಯಿ ದೇಣಿಗೆಯನ್ನು ನಿಲ್ಲಿಸಿದ್ದಾರೆ. ಆ ಮಹನೀಯರಿಗೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಲಕ್ಷ್ಮೀ ಸಂಗಮನಾಥನನ್ನು ನೇಯುತ್ತ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರಾದ ಹಿರಿಯರಾದ ಶಾಸಕರು ಹೋಗ್ಯಾರ, MR ಪಾಟೀಲ್ ಅವರು ಹೋಗ್ಯಾರ, ನಮ್ಮ ಗುರುಗಳು ಉಳಿದಾರೆ, ಚಡ್ಚಣ್ಣ ಗುರುಗಳವರು. ಅವ್ರು ಪಟ್ಟುಗಟ್ಟದ ನಡೆದಿದ್ದೀನು ಪುಣ್ಯಾತ್ಮರು. ಸರಳ ಸಮಾರಂಭ, ಸರಳ ವ್ಯಕ್ತಿತ್ವ, ಸರಳ ಒಂದು ರೀತಿಯಲ್ಲಿ ಇರ್ತಕ್ಕಂಥ ಗುರುಗಳು. ಅವ್ರಿಗೆ ಎಷ್ಟು ಸಲ ನಮಸ್ಕಾರ ಮಾಡಿ ಕಾಲು ಹಿಡಿದ್ರು ಕಮ್ಮಿನಿ. ಅವ್ರು ಕಾಲು ಹಿಡ್ದಕ್ರಮ ನಮಗೆ ಏನಾರು ಒಂದು ಒಳ್ಳೇದಾತಿರ್ತದೆ. ಅಂಥ ಒಂದು ಪುಣ್ಯವಂತರು ಈ ಸ್ಟೇಜಿಗೆ ಸಾಕ್ಷಿಯಾಗ್ಯಾರ. ಅವರಿಗೂ ಅನಂತ ನಮಸ್ಕಾರ ಗುರುಗಳು. SD ಪಾಳಿ ಸರು ಮತ್ತು ಚೌಹಾಣ್ ಗುರುಗಳು, IG ಗುರುಗಳು, ವಾಲಿಕರ್ ಸರು, ಎನೆ ಪಾಳಿ ಸರು, ಜತ್ಕರ್ ಸರು, ಇವರೆಲ್ಲರೂ ಮತ್ತು ಅಕ್ಕವರು ಮಲಾಬದಿಯವರು, ಜಾಧವ್ ಅಕ್ಕವರು, ನಮ್ಮ RS ವಾಲಿಕರ್ ಅವರ ನಮ್ಮ ತಾಯಿಯವರವರು ಮನೆಯವರು ಬಂದಾರ. ಅವರು ಹಿಂದೆ ನಮ್ಮ ಮಧುಮತಿ ಅಕ್ಕವರು, ಇಲ್ಲಿ ತುಪ್ಪ ಸರು, ಅಶೋಕ್ ಚೌಹಾಣ್ ಅವರು, ತಳವಾರ ಅಣ್ಣವರು, ಅನೇಕ ಜನರು ಇಲ್ಲೆಲ್ಲ ಆಸೀನರಾಗ್ಯಾರ. ಮುಂದೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ವಿದ್ಯಾರ್ಥಿನಿಯರು, ನಮ್ಮ ಬಳಗದವ್ರ ಬದ್ದಲ್ಲಿ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವರಿಗೂ ಕೂಡ ಅನಂತ ನಮಸ್ಕಾರಗಳು. ಯಾಕಂದ್ರೆ ಬಸ್ಸು ನನ್ನ ವೈಯಕ್ತಿಕ ಹ್ಯಾಂಗಾರ ಇರಲಿ, ಗ್ರಾಮ ಪಂಚಾಯತಿ, ಸೊಸೈಟಿ ಮತ್ತಲ್ಲಿ ಸಾಲಿ ಇವೆಲ್ಲ ಕಟ್ಟಡಗಳನ್ನು ನೋಡಿ ಪ್ರತಿಯೊಂದಕ್ಕೂ ಈ ಏನು ಶಿಕ್ಷಕರ ಬಳಗದಲ್ಲ, ಈ ನೌಕರಿದಾರ ಬಳಗ, ಇವ್ರಿಗೆ ಎಷ್ಟು ನಾವು ನಮನಗಳು ಮಾಡಿ ಅವ್ರಿಗೆ ಕೈ ಮುಗಿದು ಕಾಲು ಬಿದ್ದರೂ ಕಮ್ಮಿನೇ. ಇದೇನು ಹುಡುಗಾಟಿಗೆ ಮಾತಾಡಲ್ಲ, ನನಗೆ ಯಾರ್ದು ಅವಶ್ಯಕತೆಯೂ ಇರೋದಿಲ್ಲ. ಇಂಥ ಒಬ್ಬರು ಪುಣ್ಯವಂತರು ನೀವ್ರಿ ಗ್ರಾಮದಲ್ಲಿ ಆಗತಕ್ಕಂಥ ಕೆಲಸಕ್ಕೆ ಭಾಳ ಪುಣ್ಯವಂತರ, ಭಾಳ ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ. ಅಂಥ ಕೆಲಸಕ್ಕೆ ನಾವು ಋಣಿಯಾಗಿದ್ದೇವೆ ಅವರಿಗೆ, ಆ ನೌಕರಿದಾರ ಬಳಗದವರಿಗೆ. ಮತ್ತು MR ಪಾಟೀಲ್ ಅವರು ಈಗೆಲ್ಲ ಒಂದು ಸುಸುಂದರವಾದ ಒಂದು ಕಲೆ, ಬೆಲೆ, ಶಿಕ್ಷಣ ಅಂದ್ರೆ ಏನು, ಇವು ಹೌಳ, ರತ್ನ, ಮುತ್ತ ಇವೆಲ್ಲ ಕೂಡಿ ಬಂದಾರ. ಇನ್ನು ಮುಂದಿನ ಶಬ್ದ ಏನದ, ಬಸು ಹಳದಿಕೆ ಅವ್ರು ಹೇಳ್ತಾರ, ಅದು ಮುಂದಿನ ಶಬ್ದ ಏನು ಇಡಬೇಕು, ಇಲ್ಲಿ ಹ್ಯಾಂಗ ಬಂದಾರ ಅಂದು. ಒಂದೊಂದು ಹುಡುಗರಿಗೆ ತ್ರಾಸು ಬಂದಾಕ್ರೆ ಏನೇನೋ MR ಪಾಟೀಲ್ ಅವರು, ಈ MR ತುಪ್ಪದವ್ರಿಗೆ ಸಮಸ್ಯೆಗಳು ಬಂದು, ಅಂಥ ಸಮಸ್ಯೆಗಳನ್ನು ಮಿಕ್ಕಿ ಒಂದು ಟೇಜ್ ನಡಿಬೇಕಾದ್ರೆ ಎದುರಿಗೆ ಕುತ್ತವರು ಎಲ್ಲೆಲ್ಲೋ ಬಂದು ಏನೇನೋ ಗದ್ದಲು ಮಾಡಿ ಕಲ್ಲು ಹೊಡೆಯುವಂಥ ಪ್ರಸಂಗ ಇತ್ತು. ಅದನ್ನೆಲ್ಲ ಮಾಡಿ ಇಲ್ಲಿ ಬಂದಾರ. ಯಾಕಂತಂದ್ರೆ ನಮಗೂ ವಾಲಿಕರ್ ಸರು, ಜತ್ಕರ್ ಸರ್ ಇಲ್ಲಾರ, SD ಪಾಳಿ ಸರ್ ಇಲ್ಲಾರ, ಅನೇಕ ಗಜ್ಜು ತಿಂದಿದ್ದೆವು. ನಮ್ಮ ಚೌಹಾಣ್ ಅಶೋಕ್ ಅಂದ, ನರಸಿಂಹ ಮಾಸ್ತರ್ ಶ್ರೀಪತಿ ಬಂದಾರ. ಅವ್ರು ನಿನಗೇನು ಪರಿಚಯ ಅದ ನಂದು, ನರಸಿಂಹ ಮಾಸ್ತರ್ ಅಂದ್ರೆ ಕರಿ ಟೊಪ್ಪಗೋರಿ ಬ್ರಾಹ್ಮಣರವು, ಬಹಳ ಅನಾಹುತ ಮನುಷ್ಯರು. ಹಿಂದೆ ನಾವು ಸುಮ್ಮನೆ ಕೂತ್ರು ಒಂದು ಬಾಕ್ಕತ್ತು ಒದ್ದೆ ಹೋಗವ್ರು. ಯಾರು ಬೈದು ಹೊಡೆದು ಹೇಳ್ತಾರೆ ಅಂತ ಮಕ್ಕಳು ಇವತ್ತಿನ ದಿವಸ ಹಿಂಗೆ ಟೇಜಿಗೆ ಬರ್ತಾರೆ. ಕಲಿಸಿದ ಗುರುಗಳು. ನಾವು 11 ವಿಷಯ SLC ಮುಗಿದು ಕೂಡಲೇ ಇಂಜಿನಿಯರಿಂಗ್, ಅವಾಗ 11 ವಿಷಯ ಎಲ್ಲ ಇಂಗ್ಲೀಷ್ನಾಗೆ, 3 ವರ್ಷ ಇದ್ರೆ 33 ಸಬ್ಜೆಕ್ಟ್ ಎಲ್ಲ ಇಂಗ್ಲೀಷ್ನಾಗೆ ಪಾಸ್ ಆಗಬೇಕು. ಅಂಥ ಒಂದು ದಾನ ಮಾಡಿರ್ತಕ್ಕಂಥ ಈ ಎಲ್ಲ ಪುಣ್ಯವಂತರು. ಮತ್ತು ಇಲ್ಲಿ ನನಗೆ ಎಷ್ಟು ಖುಷಿ ಆಗ್ತಿರ್ಬೇಕು, ನಮ್ಗೆ ಕಲಿಸಿದ ಎಲ್ಲ ಗುರುಗಳದಾರ ಇವರು. ಇವರೆಲ್ಲರೂ ಏನು ನಮಗೆ ಒಂದು ಎಂಥ ಆಕಾರ, ನೀರಿನ ಆಕಾರದ ವಿದ್ಯಾರ್ಥಿ ಇರ್ತಾನೆ. ತಂಬಿಗೆ ಒಳಗೆ ಹಾಕಿರಿ, ತಾಟನಾಗ ಹಾಕಿರಿ, ಬೊಗೋಣಿ ಒಳಗೆ ಹಾಕಿರಿ, ಬಾದಲಿ ಒಳಗೆ ಹಾಕಿರಿ, ಆ ಆಕಾರದ ಹುಡುಗರು ಹುಡ್ತವೆ. ರಾಜಕಾರಣಿ ಆಗ್ಬೋದು, ವಿಜ್ಞಾನಿ ಆಗ್ಬೋದು, ಏನು ಬೇಕಾದನ್ನ ಆಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತಕ್ಕಂಥ ಗುರು ನಮನ ಮಾಡಿದಿರಲ್ಲ, ಗುರುವಿನ ಎಷ್ಟು ಹೇಳಿದ್ರು ಕಮ್ಮಿನೇ. ಅದಕ್ಕೆ ದಯವಿಟ್ಟು ನನಗೆ 2 ನಿಮಿಷ ಎಲ್ಲರೂ ಹೇಳ್ಯಾರ.
ತುಪ್ಪ ಸರ್ ಪರಿಶ್ರಮ ಏನದ, ಮನ್ಯಾಗ ಕಾಡೋದು, ಹೊರಗೆ ಕಾಡೋದು, ವಿದ್ಯಾರ್ಥಿಗಳಿಗೆ ಏನಾರ ಸಮಸ್ಯೆ ಬಂದ್ರೆ ತುಪ್ಪ ಸರಿಗೆ ಒಂದಾದ್ರು ಅದರಲ್ಲೂ ಕೂಡ ನಾವು ಕಷ್ಟದಾಗ ಅವನಲ್ಲಿ ಸುಖದಾಗ ಭಾಗಿಯಾದೆವೋ ಇದು ಗೊತ್ತಿಲ್ಲ. ಆದ್ರೆ ತುಪ್ಪ ಸರ್ ಜೋಡಿ ಕಷ್ಟದಂಗ ನಾವು ಕೂಡ ಭಾಗಿಯಾಗಿದ್ದೆವು. ಇದು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ, ಏಷ್ಯಾ ಖಂಡದಲ್ಲಿ, ಹೊರ ದೇಶಗಳಲ್ಲಿನೂ ಕೂಡ ಈ ತುಪ್ಪದ ಎಮ್ಮರ್ಸ್ ಏನು ತುಪ್ಪದವ್ರ ಸಂಸ್ಥೆ ಅದ, ಈ ಸಂಸ್ಥೆಯನ್ನ ಅಚ್ಚುಕಟ್ಟಾಗಿ ಎಲ್ಲ ದೇಶದಲ್ಲಿ ಬೆಳೀಲಿ ಅಂತ ಹೇಳುತ್ತಾ, ಮತ್ತೇನು ವಿದ್ಯಾರ್ಥಿಗಳನ್ನು ಪ್ರತಿಭೆ ನೋಡ್ತಿರಲ್ಲ, ಸಣ್ಣ ಮಕ್ಕಳಿಗೆ ಮೊದಲು ಬಿಡ್ತಾರ, ನಿದ್ದೆ ಮಾಡ್ತಾವೆ. ಇದು ಸಮಯದ ಪ್ರಜ್ಞೆ ನನಗದ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ, ಈ ಸಂಸ್ಥೆ ಮೇಲಿರಲಿ, ನೀವ್ರಿಗೆ ಗ್ರಾಮದಲ್ಲಿರಲಿ. ಶಿಕ್ಷಣ ಬಿಜಾಪುರ ಜಿಲ್ಲಾದಾಗ ನೀವ್ರಿಗೆ ಅಂತ ನೌಕರಿದಾರ ಎಲ್ಲಿ ಇಲ್ಲ. ಬರೀ ಇಂಡಿ ತಾಲೂಕ, ಚಡ್ಚಣ ತಾಲೂಕು ಅಟ್ಟೆ ಅಲ್ಲ, ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಈ ಇಷ್ಟು ನೌಕರಿದಾರ ಸಂಖ್ಯೆ ಯಾರಲ್ಲಿ ಹೊಂದುವುದಲ್ಲ ಅಂತ ಒಂದು ಲಕ್ಷ್ಮೀ ಸಂಗಮನಾಥನ ಪಾದಪಣೆಯಲ್ಲಿ ಭೂಮಿ ಇರುವುದು ಭೀಮಾ ನದಿ ಸ್ಥಳ. ಎಂತಿಂಥ ವ್ಯಕ್ತಿತ್ವ ಉಳ್ಳವರು ಜನ ಅದಾರ ಅಂದ್ರೆ ಇಲ್ಲಿ ಎಲ್ಲ ಅಧಿಕಾರ ಸೇವೆಯನ್ನು ಉಂಡಿರ್ತಕ್ಕಂಥ ನೀವ್ರಿ ಗ್ರಾಮಸ್ಥರಿಗೆ, ಇನ್ನೊಮ್ಮೆ ಎಲ್ಲ ಅಕ್ಕ ತಂಗಿಯರಿಗೆ, ವಿದ್ಯಾರ್ಥಿನಿಯರಿಗೆ, ಗುರು ಹಿರಿಯರಿಗೆ, ನೌಕರಿದಾರ ಸಂಘರಿಗೆ, ನನಗೆ ಕಲಿಸಿದ ಗುರುಗಳಿಗೆ ಎಲ್ಲರಿಗೂ ಕೂಡ ನಾವು ಅವರಿಗೆ ಇನ್ನೊಮ್ಮೆ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಪುಣ್ಯವಂತರಿಗೆ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಆನು ಬೆರಗಾದೆನಯ್ಯ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಪ್ರಮಥರನ್ನ ಹಾಗೂ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ವಿರಕ್ತ ಮಠದ ಗುರುಪರಂಪರೆಯನ್ನ ಸ್ಮರಿಸಿ ನೀವರ್ಗಿ ಗ್ರಾಮದ ಆರಾಧ್ಯ ದೈವನಾದ ಸಂಗಮನಾಥನಲ್ಲಿ ಆದಿಶಕ್ತಿಯ ಅವತಾರ ಆದಂತಹ ಮಹಾಲಕ್ಷ್ಮಿಯಲ್ಲಿ ಕೂಡ ಸನ್ನಿಧಿಗೆ ನಮಿಸಿ ಈ ಒಂದು ಶ್ರದ್ಧಾ ಶಿಕ್ಷಣ ಸಂಸ್ಥೆ ಈ ಒಂದು ವಿಶೇಷವಾದಂತಹ 22ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ, ಗುರುಗಳಿಗೆ ಗುರುನಮನ, ಹಾಗೆ ಬೀಳ್ಕೊಡುವ ಸಮಾರಂಭ, ಹೀಗೆ ಅನೇಕ ಸಮಾರಂಭಗಳನ್ನು ಆಯೋಜನೆಯನ್ನು ಮಾಡಿ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಿರುವಂತಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ 22 ವರ್ಷಗಳಿಂದ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇವತ್ತು ಇಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂತಹ ಆತ್ಮೀಯರು, ಸರಳರು, ಸಹೃದಯರು ಆದಂತಹ MR ತುಪ್ಪದವರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ನಿವೃತ್ತ ಶಿಕ್ಷಕರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಕುಳಿತಂತಹ ಎಲ್ಲರಲ್ಲಿಯೂ ಕೂಡ, ಹಾಗೆಯೇ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಂದಿರಲ್ಲಿ, ಮಕ್ಕಳಲ್ಲಿ, ಉಳಿದೆಲ್ಲ ಮಹನೀಯರಲ್ಲಿ ಎಲ್ಲರಲ್ಲಿಯೂ ಕೂಡ ಶರಣಾರ್ಥಿಗಳು. ಎಲ್ಲರೂ ಮಾತನಾಡಿದರು. ಈಗ ತಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎದುರು ನೋಡ್ತಾ ಇದ್ದೀರಿ. ನಿಮ್ಮ ಮಕ್ಕಳನ್ನು ಎಲ್ಲ ಪೋಷಾಕಗಳನ್ನು ಹಾಕಿಕೊಂಡು, ವೇಷಭೂಷಣ ಹಾಕಿಕೊಂಡು ತಯಾರು ಮಾಡಿದ್ದೀರಿ. ಈ ಸಮಯದೊಳಗೆ ಬಹಳತ್ತ ಮಾತನಾಡೋದು ಸೂಕ್ತ ಅಲ್ಲ. ಆದರೂ ಕೂಡ ಒಂದೆರಡು ಮಾತುಗಳು ಸಂಸ್ಥೆಯ ಬಗ್ಗೆ. ಈ ನಿವರ್ಗಿ ಗ್ರಾಮ ಒಂದು ಗಡಿನಾಡೊಳಗೆ ಬರುವಂತಹ ಗ್ರಾಮ. ಇದು
ಗಡಿಯಲ್ಲಿ ಬರುವಂತಹ ಗ್ರಾಮ ಇದ್ದರೂ ಕೂಡ ಇಲ್ಲಿಯ ಶಿಕ್ಷಣಕ್ಕೆ ಇಲ್ಲಿಯ ಎಲ್ಲರೂ ಕೂಡ ಇಲ್ಲಿಯ ನೌಕರಿ ಮಾಡುವಂತಹ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥವರು ಯಾರು ಅಂತಂದರೆ ನಿವರ್ಗಿ ಗ್ರಾಮದ ಎಲ್ಲ ಮಹನೀಯರು. ಸಂಗಮೇಶ್ವರ ಒಂದು ಶಾಲೆಯಿಂದ ಪ್ರಾರಂಭವಾಗಿರುವಂತಹ ಒಂದು ಶಿಕ್ಷಣ ಕ್ರಾಂತಿ ನಿವರ್ಗಿ ಗ್ರಾಮದೊಳಗೆ ಇವತ್ತು ಎಲ್ಲಿಗೆ ಹೋಗಿ ಮುಟ್ಟ್ಯದ ಅಂತಂದ್ರೆ ಅತ್ಯಂತ ಹೆಚ್ಚು ಶಿಕ್ಷಕರು ಹೊಂದಿರುವಂತಹ ಗ್ರಾಮ ಯಾವುದು ಅಂತಂದ್ರೆ ಅದು ನಿವರ್ಗಿ ಗ್ರಾಮ ಅಂತ ನಮ್ಮ ಶಾಸಕರು ಕೂಡ ಹೇಳಿದರು. ಇವತ್ತು ನಮ್ಮ ಹಿರಿಯ ಗುರುಗಳು ಮಾತಾಡಿದರು. ಇವತ್ತು ನಮ್ಮಲ್ಲಿ ಸಂಪತ್ತು, ಇವತ್ತು ನಮ್ಮಲ್ಲಿ ನಾವೆಲ್ಲ ಸಂಪತ್ತಿನ ಹಿಂದೆ ಬೆನ್ನು ಹತ್ತೀವಿ. ಇವತ್ತೆಲ್ಲ ಯಾವ ಸಂಪತ್ತು ಅಂದ್ರೆ ಭೌತಿಕ ಸಂಪತ್ತಿನ ಹಿಂದೆ ಬೆನ್ನು ಹತ್ತೀವಿ. ಆದರೆ ಒಬ್ಬ ಮನುಷ್ಯನಿಗೆ ತನ್ನ ಜೀವನಕ್ಕೆ, ತನ್ನ ವ್ಯಕ್ತಿತ್ವಕ್ಕೆ, ತನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಅತ್ಯಂತ ಮುಖ್ಯವಾದಂಥದ್ದು ಯಾವುದು ಅಂತಂದ್ರೆ ಅದು ಶಿಕ್ಷಣ ಸಂಪತ್ತು ಅನ್ನುವಂಥದ್ದು ನಾವೆಲ್ಲ ಇವತ್ತು ತಿಳ್ಕೋಬೇಕು. ಒಬ್ಬ ಶಿಕ್ಷಣ ಇರದೇ ಹೋದಂತಹ ಒಬ್ಬ ವ್ಯಕ್ತಿಯ ಜೀವನ ಹೇಗಾಗ್ತದ ಅಂತಂದ್ರೆ ಒಂದು ಪರಿಮಳ ಇಲ್ಲಾರ್ದಂಥ ಹೂವಿನಂಗ ಆಗ್ತದಂತ. ಒಂದು ಹೂವ, ನಾವೆಲ್ಲ ಈ ಒಂದು ಹೂವನ್ನ ಇಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಅದು ಒಂದು ಪರಿಮಳ, ಒಂದು ವಾಸನೆ, ಒಂದು ಸುಗಂಧವನ್ನ ಕೊಡ್ತದೆ. ಪ್ರತಿಯೊಂದು ಹೂವು ಕೂಡ ಒಂದೊಂದು ರೀತಿಯ ಸುಗಂಧವನ್ನ ನೀಡ್ತದೆ. ತನ್ನ ಸುತ್ತಮುತ್ತ ಎಲ್ಲ ಒಳ್ಳೆಯ ಸುಗಂಧದ ವಾತಾವರಣ ನಿರ್ಮಾಣ ಮಾಡ್ತದೆ. ಅಕಸ್ಮಾತ್ ಆ ಹೂವು ಪರಿಮಳವನ್ನ ನೀಡದೇ ಇದ್ರೆ ಯಾರೂ ಅದರ ಸಮೀಪಕ್ಕೆ ಹೋಗುವುದಿಲ್ಲ. ಪ್ಲಾಸ್ಟಿಕ್ ಹೂವು ನೋಡಿರಿ ನೀವೆಲ್ಲ, ಪ್ಲಾಸ್ಟಿಕ್ ಹೂವಿನೊಳಗೆ ಏನಾದರೂ ಸುಗಂಧ ಬರ್ತದೇನು? ಬರುವುದಿಲ್ಲ. ಅದು ನೋಡೋದಕ್ಕೆ ಹೂವಿನ ತರ ಕಾಣುತ್ತದೆ, ಆದ್ರೆ ಅದು ನಿಸರ್ಗದಿಂದ ಬಂದಂತ ಹೂವು ಆಗಿರುವುದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಆತನ ಬದುಕು ಸುಂದರ ಆಗ್ಬೇಕಾದ್ರೆ, ಆತನ ಜೀವನದೊಳಗ ಸುಗಂಧ ಬರಬೇಕಾದ್ರೆ ಆತನು ಶಿಕ್ಷಣವನ್ನು ಪಡ್ಕೊಂಡಾಗ ಆ ಶಿಕ್ಷಣದಿಂದ ಬದುಕು ಸುಂದರ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣದಿಂದ ನಮ್ಮ ಜೀವನವೂ ಕೂಡ ಬದಲಾಗ್ತದೆ, ನಮ್ಮ ವಾತಾವರಣವೂ ಕೂಡ ಬದಲಾಗ್ತದೆ, ಊರೇ ಬದಲಾಗ್ತದೆ. ಅಂತಹ ಬದಲಾದಂತಹ ಊರು ಇವತ್ತು ಸಾಕ್ಷಿಯಾಗಿ ನಿಲ್ಲುವುದು ಯಾವುದಂತಂದ್ರೆ ಅದು ನಿವರ್ಗಿ ಗ್ರಾಮ ಅಂತ ತಿಳ್ಕೊಂಡು ನಾವು ಇವತ್ತು ಈ ಸಂದರ್ಭದೊಳಗೆ ಹೇಳ್ಬಹುದು. ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಬಹಳ ವರ್ಷಗಳಿಂದ ನಮಗೆ ಆತ್ಮೀಯರವರು. ನಾವು ಮೊದಲು ಕೂಡ ಊರೊಳಗೆ ಏನು ಮಹಾಲಕ್ಷ್ಮಿಯ ಗುಡಿಯ ಒಂದು ಆವರಣದೊಳಗೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೂ ಕೂಡ ಮೊದಲು ಬಂದಿದ್ವಿ. ಆದರೆ ಈ ಒಂದು ದೊಡ್ಡದಾಗಿರುವಂತಹ ಒಂದು ಶಾಲೆಯ ವಾತಾವರಣವನ್ನು ನೋಡಿದ್ರೆ ಒಬ್ಬ ನಿಜವಾದ ಸಾಧಕ ಯಾರು ಅಂತಂದ್ರೆ ನಮಗೆ ಇವತ್ತು ಕಣ್ಣು ಮುಂದೆ ಇರುವಂಥವ್ರು ಯಾರು ಅಂತಂದ್ರೆ ತುಪ್ಪದ ಸರ್ ಅವರು ನಿಜವಾದ ಸಾಧಕರವರು. ಯಾಕೆ ಅಂತಂದ್ರೆ 22 ವರ್ಷಗಳೊಳಗೆ ಏನೆಲ್ಲ ಸವಾಲುಗಳನ್ನ ಎಲ್ಲ ಎದುರಿಸಿ ಕಷ್ಟಗಳನ್ನು ಎದುರಿಸಿ ಒಬ್ಬ ವ್ಯಕ್ತಿ ಒಂದೊಂದೇ ಹೆಜ್ಜೆ ಮುಂದುವರಿದು ಹೆಜ್ಜೆ ಇಟ್ಟು ಇವತ್ತು ಇಂತಹ ದೊಡ್ಡ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ನೋಡಿದ್ರೆ ಶಾಲೆ ಅಂತ ಅನಿಸೋದಿಲ್ಲ, ಒಂದು ದೊಡ್ಡ ಡಿಗ್ರಿ ಕಾಲೇಜೋ ಅಥವಾ ಒಂದು ದೊಡ್ಡ ಯೂನಿವರ್ಸಿಟಿನೋ ಅನ್ನುವಂಗೆ ಕಾಣ್ತದೆ. ಅಂತಹ ದೊಡ್ಡ ಭವ್ಯವಾದಂತಹ ಒಂದು ಕಟ್ಟಡ ಇವತ್ತು ಇಲ್ಲಿ ತಯಾರು ಮಾಡಿದ್ದಾರೆ. ಇದೆಲ್ಲ ಎಷ್ಟು ದೊಡ್ಡದಾಗಿರುವಂತಹ ಎಲ್ಲ ಅಂಗಳವನ್ನು ತಯಾರು ಮಾಡಿದ್ದಾರೆ. ಒಬ್ಬ ನಿಜವಾದ ಸಾಧಕ ಅವರ ಶಿಕ್ಷಣ ಸಂಸ್ಥೆ ಹೆಸರು ಏನು ಅಂತಂದ್ರೆ ಶ್ರದ್ಧಾ. ಆ ಸಂಸ್ಥೆಯ ಹೆಸರಿಗೆ ತಕ್ಕಂತೆ ಅವರು ನಡ್ಕೊಂಡಾರ. ಅಂದಾಗೆ ಇಷ್ಟು ದೊಡ್ಡ ಕಾರ್ಯ ಅವರಿಂದ ಯಶಸ್ವಿ ಆಗೈತಿ. ನಾವು ಅಂತೀವಲ್ಲ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸನೊಳಗೆ ನಮ್ಮ ಶ್ರದ್ಧೆ ಇರಬೇಕು, ನಮ್ಮ ನಿಷ್ಠೆ ಇರಬೇಕು, ಆ ಕೆಲಸನ್ನ ನಾವು ಪ್ರೀತಿಸಬೇಕು. ಅದರ ಮೇಲೆ ನಿಷ್ಠೆನೇ ಇಲ್ಲ, ಶ್ರದ್ಧೆನೇ ಇಲ್ಲ, ಆ ಕೆಲಸವನ್ನ ಅದರ ಮೇಲೆ ಪ್ರೀತಿನೇ ಇರದೆ ಹೋದ್ರೆ ನಾವು ಆ ಕೆಲಸದೊಳಗೆ ಅಭಿವೃದ್ಧಿ ಆಗೋದು ಯಾವಾಗ, ಸುಧಾರಣೆ ಆಗೋದು ಯಾವಾಗ?
ಇವತ್ತು ತುಪ್ಪದವರು ಶ್ರದ್ಧೆಯಿಂದ ನಿಷ್ಠೆಯಿಂದ ಆ ಸಂಸ್ಥೆಯನ್ನ ತಮ್ಮ ಮಗುವಿನಂಗ ಜೋಪಾನ ಮಾಡಿದ್ದಾರೆ. ಅದಕ್ಕೆ ಇಷ್ಟು ದೊಡ್ಡ ಸಂಸ್ಥೆ ಅವರಿಂದ ಸಾಕಾರಗೊಂಡದ. ಅದಕ್ಕೆಲ್ಲ ಊರಿನ ಎಲ್ಲರೂ ಅವರಿಗೆ ಸಹಕಾರಿಯಾಗಿ ನಿಂತಿದ್ದೀರಿ. ಇಂತಹ ಒಬ್ಬ ಸಾಧಕ ನಿವರಗಿ ಗ್ರಾಮದೊಳಗೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಮುಂದೆ ಇಡೀ ರಾಜ್ಯದ ಗಮನ ಸೆಳೀತದ ಅಂತ ತಿಳ್ಕೊಂಡು ನಾವು ಈ ಸಂದರ್ಭದೊಳಗೆ ಹೇಳ್ತೀವಿ. ನಮ್ಮ ಭಾಗ ನಾವೆಲ್ಲ ಅಂತೀವಿ ಹಿಂದುಳಿದ ಭಾಗ, ಇಂಡಿ ತಾಲೂಕು, ಬರಗಾಲ, ಬಹಳ ಹಿಂದುಳಿದ ಪ್ರದೇಶ, ಜನ ಬಹಳ ಹಿಂದುಳಿದವರು. ಆದರೆ ಅದು ಬರಬರ್ತಾ ಆ ಮಾತು ಹುಸಿ ಆಗ್ತದೆ, ಇನ್ನು ಮುಂದೆ ಸುಳ್ಳಾಗ್ತದೆ. ಯಾಕೆ ಅಂತಂದ್ರೆ ಇಂತಿಂಥ ಸಾಧಕರು ನಮ್ಮಲ್ಲಿ ಅದಾರ ಅಂತಂದು ಈ ಎಲ್ಲ ರೀತಿಯೊಳಗೆ ಬೆಳವಣಿಗೆ ಆಗ್ತದೆ. ಯಾವುದು ಅಂತಂದ್ರೆ ನಮ್ಮ ಈ ಭಾಗ ಬೆಳವಣಿಗೆ ಆಗ್ತದೆ. ಇವತ್ತು ಎಲ್ಲ ತಾಯಂದಿರು ಬಂದಿರಿ, ನಿಮ್ಮ ಮಕ್ಕಳನ್ನ ಈ ಸಂಸ್ಥೆಯೊಳಗೆ ಸೇರಿಸಿದಿರಿ. ನಾವೆಲ್ಲ ತಾಯಂದಿರಿಗೆ ಹೇಳೋದು ಒಂದು ಮಾತು ಏನು ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಇವರು ಕೊಡ್ತಾರೆ, ವಿದ್ಯಾ ಇವರು ಕಲಿಸ್ತಾರೆ, ಆದ್ರೆ ಪದ್ಧತಿಗಳನ್ನ ನೀವು ಮನೆಯೊಳಗೆ ಕಲಿಸ್ಬೇಕು. ಇವತ್ತು ಶಿಕ್ಷಣ ಕೊಡುವುದು ಬಹಳ ದೊಡ್ಡದಲ್ಲ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದು ಬಹಳ ದೊಡ್ಡದಲ್ಲ. ದೊಡ್ಡ ದೊಡ್ಡ ಶಾಲೆಗಳದಾವ, ಅವ್ರು ಕಲಿಸ್ತಾರೆ. ಆದ್ರೆ ಪದ್ಧತಿಗಳನ್ನ ಕಲಿಸಿ ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕಲಿಸುವುದಲ್ಲ, ಅದು ಬಹಳ ದೊಡ್ಡದೈತಿ. ಇವತ್ತು ಏನು ಮಾಡೋದು, ಎಲ್ಲ ಬಹಳ ಬಹಳ ದೊಡ್ಡ ಶಾಲೆ ಕಲ್ತಾನ, ಎಲ್ಲ ಡಿಗ್ರಿ ಕಲ್ತಾನ, PhD ಕಲ್ತಾನ, ದೊಡ್ಡ ಹುದ್ದೆಯೊಳಗದಾನ, ಕೈ ತುಂಬ ಸಂಬಳ ಅದ, ಎಲ್ಲ ಅದ. ಆದ್ರೆ ತಾಯಿನ ಒಯ್ದು ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಅಷ್ಟೆಲ್ಲ ಕಲಿತು ಉಪಯೋಗ ಏನಾಗ್ತದೆ? ನನ್ನ ಮಗ ಇಂಜಿನಿಯರ್ ಅದಾನ, ನನ್ನ ಮಗ ಡಾಕ್ಟರ್ ಅದಾನ, ನನ್ನ ಮಗ ವಿದೇಶದೊಳಗೆ ಅದಾನ ಅಂತ ತಿಳ್ಕೊಂಡು ನಾವೆಲ್ಲ ಅಂತೀವಿ, ಅಷ್ಟೆಲ್ಲ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆದ್ರೆ ಆತ ತಂದೆ ತಾಯಿಯರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ತಂದೆ ತಾಯಿಯರನ್ನ ಅಲ್ಲಿ ಇಟ್ಟು ತಾನು ಮಾಡ್ತಿದ್ರ ಅದಕ್ಕೆ ಯಾವ ಬೆಲೆ ಅದ, ಅದಕ್ಕೆ ಯಾವ ಶೋಭೆ ಅದ? ಅದಕ್ಕಾಗಿ ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಜೊತೆಗೆ ಒಳ್ಳೆಯ ಪದ್ಧತಿಗಳನ್ನು ಕಲಿಸ್ಬೇಕು, ಒಳ್ಳೆಯ ರೀತಿ ನೀತಿಗಳನ್ನು ಕಲಿಸ್ಬೇಕು. ನಿಮ್ಮ ಹುಡುಗರು ತಪ್ಪು ಮಾಡಿದ್ರೆ ಒಂದು ಏಟು ಕೊಟ್ಟು ತಿದ್ದಬೇಕು, ಈಗಲೇ ತಿದ್ದಬೇಕು, ಚಿಕ್ಕವರಿದ್ದಾಗಲೇ ತಿದ್ದಬೇಕು. ನೀವು ಬಹಳ ಸಲಿಗೆಯನ್ನು ಕೊಟ್ಟು ಬಿಟ್ರೆ ಅವೇ ಮುಂದೆ ದೊಡ್ಡ ಆಗ್ತವೆ, ಅವೇ ಒಂದು ಪದ್ಧತಿಗಳು ದೊಡ್ಡ ಆಗ್ತವೆ, ಮುಂದೆ ಅವರ ಜೀವನಕ್ಕೂ ಕೂಡ ಅವು ಮಾರಕ ಆಗ್ತವೆ. ಆ ನಿಟ್ಟಿನೊಳಗೆ ಇವತ್ತು ಎಲ್ಲ ತಾಯಂದಿರು ನಿಮ್ಮ ಮಕ್ಕಳನ್ನ ಜನ್ಮ ಕೊಡೋದು ಎಷ್ಟು ಮುಖ್ಯನೋ, ಮಕ್ಕಳು ಸಂತಾನ ಎಷ್ಟು ಮುಖ್ಯನೋ, ಮಕ್ಕಳನ್ನ ಬೆಳೆಸೋದು ಕೂಡ ಅಷ್ಟು ಮುಖ್ಯ ಇದೆ. ಆ ನಿಟ್ಟಿನೊಳಗೆ ತಾವೆಲ್ಲ ನಿಮ್ಮ ಮಕ್ಕಳಿಗೆ ವಿಶೇಷ ಕಾಳಜಿಯಿಂದ ಅವರಿಗೆ ಎಲ್ಲ ರೀತಿ ಪದ್ಧತಿಗಳನ್ನು ಕಲಿಸ್ರಿ. ಉತ್ತಮ ಒಬ್ಬ ವಿದ್ಯಾರ್ಥಿಯನ್ನ ಮಾಡ್ರಿ, ಮುಂದೆ ದೊಡ್ಡ ಈ ನಾಡಿನ ಪ್ರಜೆಗಳಾಗಲಿ ಅನ್ನುವಂಥದ್ದನ್ನು ಈ ಸಂದರ್ಭ ತಿಳಿಪಡಿಸಿ ಹೆಚ್ಚು ಮಾತನಾಡೋದಕ್ಕೆ ಸಮಯನೂ ಕೂಡ ಇಲ್ಲ. ಈ ಸಮಾರಂಭ ಬಹಳ ಸುಂದರವಾಗಿ ಸಮಾರಂಭವನ್ನು ಮಾಡಿದರು. ನಮ್ಮ ತುಪ್ಪದವರು ಎಷ್ಟು ವಿನಯವಂತರು ಅಂತಂದ್ರೆ ಅವರಿಗೆ ಕಲಿಸಿದ ಗುರುಗಳಿಗೆ ಸನ್ಮಾನವನ್ನು ಮಾಡಿ ತಾವೇ ಅವರ ಪಾದಕ್ಕೆ, ಗುರುಗಳ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರವನ್ನು ಮಾಡಿದರು. ಇದು ನಿಜವಾದಂಥ ಸಂಸ್ಕಾರ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ಸಹಿತ ತಾಯಿಗೆ, ತಂದೆಗೆ, ವಿದ್ಯೆ ಕಲಿಸಿದಂಥ ಗುರುವಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ಆ ವ್ಯಕ್ತಿ ಇನ್ನಷ್ಟು ದೊಡ್ಡವನಾಗ್ತಾನಂತ. ಅದಕ್ಕಾಗಿ ಇಂಥ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ರು ಸಹಿತ ಅವರಲ್ಲಿ ಯಾವುದೇ ಅಹಮಿಕೆ ಇಲ್ಲ, ಯಾವುದೇ ಅಹಂಕಾರ ಇಲ್ಲ, ಯಾವುದೇ ನಾನು ದೊಡ್ಡವನನ್ನುವಂಥ ಭಾವ ಇಲ್ಲ, ನಾನು ಸಣ್ಣವನನ್ನುವಂತಹ ವಿನಯ ವಿನೀತ ಭಾವನೆ ಅವರಿಗೆ ಇಷ್ಟು ದೊಡ್ಡಕ್ಕೆ ಎತ್ತರಕ್ಕೆ ಕೊಂಡೊಯ್ದದನ್ನುವಂಥ ಮಾತನ್ನ ಈ ಸಂದರ್ಭ ತಿಳಿಪಡಿಸಿ ಎಲ್ಲ ಹಿರಿಯ ಗುರುಗಳು ಎಲ್ಲರೂ ಈ ಒಂದು ನಿವರಗಿ ಗ್ರಾಮಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಸಂಪೂರ್ಣ ಜೀವನ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದೊಳಗೆ ಕಳೆದು ಬಿಟ್ಟದೆ. ಈಗ ಅವರೆಲ್ಲ ನಿವೃತ್ತಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಊರು
ಹೀಗೇನೆ ನಿರಂತರವಾಗಿ ಒಳ್ಳೆಯ ಶಿಕ್ಷಣ ಪಡೆದಿರುವಂತಹ ಕೇಂದ್ರ ಆಗಿ